ಹೇಳೋದ್ರಿಂದ ಲಾಭ ಇದೆ, ಆ ರೋಗಗಳನ್ನು ಹೇಳ್ತಾರೆ. ಇವತ್ತು ನಿಮಗೆ ಒಳ್ಳೆಯದಾಗಲಿ, ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ ಹೇಳೋದಕ್ಕಾಗಿ ಹೇಳೋದು ತುಂಬ ವಿರಳ. ಆದರೆ ಭಗವಂತ ಅವಿದ್ಯಾಪಸಕ ನಮ್ಮೊಳಗಿದ್ದು, ನಮ್ಮ ಕಣ್ಣಿಗೆ ಕಾಣದೇನೆ ಗ್ರಂಥಗಳಲ್ಲಿದ್ದು, ಗ್ರಂಥಗಳ ಮೂಲಕವಾಗಿ ಭಗವಂತ ಹೇಳ್ತಾನೆ, ಏಕಾದಶಿ ಸಮಂ ಕಿಂಚಿತ ಪಾಪಂ ತರಾಣಂ ನ ವಿದ್ಯತೆ. ಅಂದ ಬೇಕಾದಷ್ಟು ಪಾಪಗಳನ್ನು ಮಾಡಿರ್ಬೋದು, ಮಾನಸಿಕವಾಗಿ, ವಾಸನಿಕವಾಗಿ, ಕಾಯಿಕವಾಗಿ ಬೇಕಾದಷ್ಟು ಪಾಪಗಳನ್ನು ಮಾಡಿರ್ಬೋದು. ಆ ಎಲ್ಲ ಪಾಪಗಳನ್ನು ತಡೆಯುವ ಸಾಮರ್ಥ್ಯ ಇರೋದು ಅದು ಏಕಾದಶಿ ದಿನಕ್ಕೆ ಮಾತ್ರ. ಇಂತಹ ಏಕಾದಶಿ ದಿನದಲ್ಲಿ ನನ್ನ ಪ್ರೀತಿಗಾಗಿ ಯಾರು ಉಪವಾಸವನ್ನ ಮಾಡ್ತೀರೋ ಅವರೆಲ್ಲ ಪಾಪಗಳು ಭಸ್ಮವಾಗಿ ಹೋಗುತ್ತೆ. ಅಂತಹ ಅತ್ಯಂತ ಶ್ರೇಷ್ಠವಾದ ದಿನ ಅದು ಏಕಾದಶಿ ಅಂತ ಹೇಳ್ತಾರೆ. ಹಾಗಾದ್ರೆ ಏಕಾದಶಿ ಆಗ ಹೇಳಿದಲ್ಲ, ಪರಿಪೂರ್ಣತೆ ಇರಬೇಕು ಏಕಾದಶಿಯಲ್ಲಿ. ವೃತ ಸಾಂಗತಾ ಸಿದ್ಧಾರ್ಥಂ ಸಂಪೂರ್ಣ ಫಲಾಲಾಪ್ತಿಯ ಸಂಬಂಧ ಸಂಕಲ್ಪ ಮಾಡಿಸ್ತಾರಲ್ಲ, ಹಾಗೆ ಆ ಸಾಂಗತಾ ಸಿದ್ಧಿಗಾಗಿ, ಸಂಪೂರ್ಣತಾ ಸಿದ್ಧಿಗಾಗಿ ಏನ್ ಮಾಡಬೇಕು ಅಂದ್ರೆ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ದಶಮಿ ಬೆಳಗಿನ ಜಾವ ದೇವರ ನೈವೇದ್ಯ ಮಾಡಿ ಬ್ರಾಹ್ಮಣ ಊಟಕ್ಕೆ ಹಾಕಿ, ಇಲ್ಲ ನಿಮ್ಮ ಮನೆಯವರು ನೀವೆಲ್ಲರೂ ಸೇರಿ ಊಟ ಮಾಡಬೇಕು. ರಾತ್ರಿ ಏನಿಲ್ಲ, ಕೇವಲ ಹಣ್ಣು ಇತ್ಯಾದಿಗಳು ಸ್ವೀಕಾರ ಮಾಡಬೇಕು. ಏಕಾದಶಿ ನಿರಾಹಾರ. ಏಕಾದಶಿ ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ದ್ವಾದಶಿ ಪಾಲನೆ ಮಾಡಬಹುದು. ನಾವು ಉಪವಾಸ ಮಾಡೇ ಇಲ್ಲ, ನಿಧಾನ ಓದಲಿಯಂತೆ, ಎರಡೇ ಪಂಕ್ತಿ ಓದಲಿಯಂತೆ ಅದೆಲ್ಲ ಬಾರದು. ಸಮಯಕ್ಕೆ ಬಹಳ ಮಹತ್ವ. ಏಕಾದಶಿ ಎಷ್ಟು ಮಹತ್ವ ಅಷ್ಟೇ ದ್ವಾದಶಿಗೆ ಮಹತ್ವ, ಪಾಲನೆಗೆ ಮಹತ್ವವನ್ನು ಕೊಡಬೇಕು. ಏಕಾದಶಿ ಮಾಡೋದ್ರಿಂದ ದೇವರ ಸಂಪರ್ಕ ನೇರವಾಗಿ ಆಗುತ್ತೆ. ಭೀಷ್ಮ ಪಂಚಕ ಇನ್ನಿತರ ಕಾಮ್ಯಕರ್ಮಗಳು, ಆ ಕಾಮ್ಯಕರ್ಮಗಳನ್ನು ಮಾಡೋದ್ರಿಂದ ದೇವರ ಸಂಪರ್ಕ ನೇರವಾಗಿ ಆಗುವುದಿಲ್ಲ. ಇನ್ನೊಬ್ಬ ದೇವತೆಗಳ ಮೂಲಕವಾಗಿ ನಮಗೆ ಸಂಪರ್ಕ ಆಗುವುದು. ಒಂದೇ ಒಂದು ವ್ರತ, ಏಕಾದಶಿ ವ್ರತ, ಆ ವ್ರತವನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ದೇವರ ಸಂಪರ್ಕ ನೇರವಾಗಿ ಆಗುತ್ತೆ. ಲೈವ್ ಆನ್ಲೈನ್ ನೋಡುವಂತಾರಲ್ಲ, ಹಾಗೆ ನೇರವಾಗಿ ಭಗವಂತನನ್ನು ನೋಡೋದಕ್ಕೆ ಅವಕಾಶ ಕೊಡುವ ವ್ರತ ಅದು ಏಕಾದಶಿ ವ್ರತ. ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಭಗವಂತನ ಡೈರೆಕ್ಟ್ ಸಂಪರ್ಕ ಸಿಗುತ್ತೆ. ಇನ್ನೊಬ್ಬ ದೇವತೆಯ ಸಹಾಯ ಬೇಕಾಗಿಲ್ಲ. ಅಷ್ಟು ಈ ವೃತ್ತದ ಮೇಲೆ ಭಗವಂತನಿಗೆ ಪ್ರೀತಿ ಇದೆ ಅಂತ ಹೇಳ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ನಕಾಶಿ ನಗಯಾ ಗಂಗಾ ನರೇವಾಚ ಗೌತಮಿ ನಚಾಪಿ ಗೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ ದಿನಂ. ನೋಡಿ, ಕಾಶಿ, ಗಯಾ, ಗಂಗಾ, ಕುರುಕ್ಷೇತ್ರ ಯಾವುದು ಏಕಾದಶಿ ದಿನಕ್ಕೆ ಸಮಾನವಾಗುವುದಿಲ್ಲ ಅಂತ ಹೇಳುತ್ತೆ. ನಚಾಪಿ ಗೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ ದಿನಂ. ಯಾವ ಗಂಗಾ ಕೋಟಿ ಕೋಟಿ ಭಕ್ತರ ಪಾಪಗಳನ್ನು ತೊಳಿತಾಳೆ, ಆ ಗಂಗಾ ನದಿಯೂ ಕೂಡ ಏಕಾದಶಿಗೆ ಸಮಾನವಾಗುವುದಿಲ್ಲ. ನಕಾಶಿ ನಗಯ ಗಂಗಾ, ಕಾಶಿ ಆಗಲಿ, ಗಯಾ ಆಗಲಿ, ಕುರುಕ್ಷೇತ್ರ ಆಗಲಿ, ಯಾವುದು ಏಕಾದಶಿಗೆ ಸಮಾನವಾಗುವುದಿಲ್ಲ. ಅದು ಕೇವಲ ಏಕಾದಶಿ, ಅದು ಅತ್ಯಂತ ಶ್ರೇಷ್ಠವಾದ ದಿನ. ಅಷ್ಟು ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥವಾದಂತಹ ಒಂದು ವ್ರತ ಅದು ಏಕಾದಶಿ ಅಂತ ಹೇಳ್ತಾರೆ. ಅದಕ್ಕಾಗಿ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕು ಅಂತ. ಈ ಏಕಾದಶಿ ಅಂದ್ರೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದು. ಬ್ರಾಹ್ಮಣರು ಮಡಿಮಡಿಯಾಗಿರ್ತಾರೆ, ವ್ರತವನ್ನ ಆಚರಣೆ ಮಾಡ್ತಾರೆ, ಮಡಿ ಉಟ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಜಪ ಮಾಡ್ತಾರೆ, ಮಡಿಯಿಂದ ಊಟ ಮಾಡ್ತಾರೆ. ಅವರಿಗೆ ಮಾತ್ರ ಮೀಸಲು ಏಕಾದಶಿ ಎಂದು ತಿಳಿದಿದ್ದಾರೆ. ಇವತ್ತು ಲಕ್ಷ್ಮೀ ಹಬ್ಬ ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು, ಪವಮಾನ ಹೋಮ ಪುರುಷರಿಗೆ ಸಂಬಂಧಪಟ್ಟದ್ದು. ಹೀಗೆಲ್ಲ ವ್ರತಗಳು ಒಂದೊಂದು ವರ್ಗಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಇದು ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು, ಇದು ಪುರುಷನಿಗೆ ಸಂಬಂಧಪಟ್ಟದ್ದು, ಅಗ್ನಿ ಕಾರ್ಯ ಬ್ರಹ್ಮಚಾರಿಗೆ ಸಂಬಂಧಪಟ್ಟದ್ದು. ಹೀಗೆ ಅನೇಕ ವರ್ಗಗಳನ್ನು ಮಾಡಿಕೊಂಡು ನಮ್ದಲ್ಲ ಅಂತ ಹೋಗ್ತಾ ಇದ್ದೀವಿ. ಆದರೆ ಏಕಾದಶಿ ವ್ರತ ಮಾತ್ರ ಎಲ್ಲ ವರ್ಗದವರಿಗೂ, ಸ್ತ್ರೀ ಪುರುಷ ಜಾತಿ ಮತ ಅಂತನ್ನುವ ಯಾವ ಪ್ರಭೇದ ಇಲ್ಲದೇನೆ ಎಲ್ಲರೂ ಮಾಡಲೇಬೇಕಾದಂತಹ ಒಂದು ವ್ರತ ಅದು ಏಕಾದಶಿ.
ನಾವು ಆಫೀಸಿಗೆ ಹೋಗುವ ನಮ್ಮ ಸಂಬಂಧ ಇಲ್ಲ. ಗಂಡ ಇಲ್ದಿದ್ದವರು ಅವ್ರು ಮಾಡೋ ಸಂಬಂಧ ಇಲ್ಲ. ಬ್ರಹ್ಮಚಾರಿಗಳು ಯಥೇಷ್ಟ ಬ್ರಹ್ಮಚಾರಣ ಅಂತ ಹೇಳಿದ್ದಾರೆ, ಏಕಾದಶಿ ನಡೆಯುತ್ತೆ ತಗೋಬಹುದು. ಹೀಗಲ್ಲ. ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಯತಿಸ್ತಥಾ ಬ್ರಾಹ್ಮಣಃ ಕ್ಷತ್ರಿಯಃ ವೈಶ್ಯಃ ಶೂದ್ರಃ ಭರ್ತೃಮತಿ ತಥಾ ಅಭರ್ತೃಕ ತಥಾ ಅನ್ಯೇ ಚ ಶುದ್ಧ ವೈದೇಹಿಕಾದಯಃ. ಅಂದರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಎಲ್ಲ ಆಶ್ರಮದವರೆಗೂ, ಎಲ್ಲ ಆಶ್ರಮದಲ್ಲಿರುವ ಜನರಿಗೂ ಏಕಾದಶಿ ಸಂಬಂಧಪಟ್ಟದ್ದು. ಇದು ಕೇವಲ ಯತಿಗಳಿಗೆ ಮಾತ್ರ. ನಮ್ಮ ಸಂಬಂಧ ಇಲ್ಲ ಏಕಾದಶಿ. ಏಕಾದಶಿ ನಾವ್ಯಾಕೆ ಮಾಡಬೇಕು? ಇವನು ಚಿಕ್ಕ ಹುಡುಗ, ತಿನ್ನುವ ವಯಸ್ಸು ಇವನಿಗಿಲ್ಲ. ಇವನು ದೊಡ್ಡವನು, ಅವನು ತಿನ್ನುವನು, ಅವನಿಗೆ ಏಕಾದಶಿ ಸಂಬಂಧ ಇಲ್ಲ. ಅವರು ವೃದ್ಧರು, ವಯಸ್ಸಾದವರು, ನಮಗೆ ಕನ್ಸೆಷನ್ ಇದೆ, ನಮ್ಮ ವಯಸ್ಸಾಗಿದೆ, ಏಕಾದಶಿ. ಯಾರಿಗೆ ಏಕಾದಶಿ? ಹೆಣ್ಮಕ್ಳು ತುಂಬ ಮನೆಯ ಕೆಲಸ ಇರುತ್ತೆ, ಅವ್ರಿಗೆ ಏಕಾದಶಿ ಇಲ್ಲ. ಅವರಿಗೆ ಏಕಾದಶಿ ಅಂದ್ರೆ ಅವ್ರು ಆಫೀಸ್ಗೆ ಹೋಗ್ಬೇಕು, ಏಕಾದಶಿ ಇಲ್ಲ. ಯಾರಿಗೆ ಏಕಾದಶಿ ಹೇಳಿದ್ದಾಗತ್ತೆ? ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಕೈ ಜಾಡಿಸಿಕೊಂಡು ಹೋದ್ರೆ ಏಕಾದಶಿ ವೃತ್ತವನ್ನು ಯಾರಿಗೆ ಹೇಳಿದ್ದು ಅಂತ ಸಮಸ್ಯೆ ಬರುತ್ತೆ. ವ್ಯಾಸರು ಹೇಳಿದ್ರು, ಅಪ್ಪ ಇದು ಯಾವ ಬ್ರಹ್ಮಚಾರಿ, ಸ್ತ್ರೀ, ಪುರುಷ, ಜಾತಿ, ಮತ ಇಂಥ ವರ್ಗದವರಿಗೆ ಮಾತ್ರ ಅಂತ ಹೇಳಿಲ್ಲ. ಬ್ರಹ್ಮಚಾರಿ ಗೃಹಸ್ಥವ, ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ವಾನಪ್ರಸ್ಥಾಶ್ರಮ ಆಗಿರ್ಬೋದು, ಯತಿ ಆಗಿರ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಗಂಡ ಇದೆ, ಗಂಡ ಇದ್ದವಳು, ಗಂಡ ಇಲ್ಲೇ ಇದ್ದವಳು, ಹೀಗೆ ಏನ್ ಬೇಕಾದಾಗಿರ್ಲಿ, ಸೂತಕ ಬಂದಿರಲಿ ಏಕಾದಶಿ ತಪ್ಪಿಸಬಾರದು. ವೃದ್ಧಿ ಬಂದಿದೆ ಏಕಾದಶಿ ಇಲ್ಲ, ಸೂತಕ ಬಂದಿದೆ ಏಕಾದಶಿ ಇಲ್ಲ ಅಂತಿಲ್ಲ. ಎಲ್ಲ ಸಂದರ್ಭದಲ್ಲಿ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು. ವಿಷ್ಣು ಪಂಚಕ ಮಾಡ್ತಾ ಇದ್ದ, ಸೂತಕ ಬಂತು, ವಿಷ್ಣು ಪಂಚಕ ಲೋಪ. ವೃದ್ಧಿ ಬಂತು, ವಿಷ್ಣು ಪಂಚಕ ಲೋಪ. ಹಾಗೆ ಏಕಾದಶಿ ವ್ರತ ಲೋಪ ಮಾಡುವಂತೆ ಇಲ್ಲ. ಬದುಕಿರಲಿ, ಜನ್ಮ ಆಗಲಿ, ಮರಣ ಆಗಲಿ, ಎಲ್ಲ ಸಂದರ್ಭಗಳಲ್ಲಿ ಏಕಾದಶಿ ವ್ರತವನ್ನು ಮಾಡಲೇಬೇಕು. ಅಡೆತಡೆಗಳಿಲ್ಲದೇನೆ ಅವ್ಯಾಹತವಾಗಿ ನಿರ್ವ್ಯಾಜವಾಗಿ ಮಾಡುವಂತಹ ಒಂದೇ ಒಂದು ವ್ರತ ಏಕಾದಶಿ ವ್ರತ. ತಪ್ಪಿಸಬಾರದು. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಬಹಳ ವಯಸ್ಸಾಗಿತ್ತಂತೆ, ಪಾಪ 85-90 ವರ್ಷ ಆಗಿದೆ. ಮಾತು ಸ್ವಲ್ಪ ಆಡ್ತಾರೆ. ಇನ್ನೇನು ನನಗೇನು ಪ್ರಾಣ ಹೋಗುವ ಅವಸ್ಥೆ ಬಂತು ಅಂತ ಭಯಪಟ್ಟು ಏಕಾದಶಿ ಆಗಿದ್ರೆ ಅವತ್ತು ನನ್ನ ಬಾಯಲ್ಲಿ ನೀರು ಹಾಕಬೇಡಿ. ನೋಡಿ ಹೇಗಿದೆ, ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಪ್ರಾಣ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಹೋಗುವುದು ಅಕಸ್ಮಾತ್ ಏಕಾದಶಿ ಆಗಿದ್ರೆ ಅವತ್ತು ನನಗೆ ಬಾಯಲ್ಲಿ ನೀರು ಹಾಕಬೇಡಿ ಅಂತ ಹೇಳ್ತಾರೆ. ಏನು ಆ ದೀಕ್ಷೆ, ವ್ರತದಲ್ಲಿ ದೀಕ್ಷೆ, ಸಿದ್ಧಾಂತದಲ್ಲಿ ದೀಕ್ಷೆ, ಭಗವಂತನಲ್ಲಿ ಅಪಾರವಾದ ಪ್ರೀತಿ, ಗ್ರಂಥಗಳ ಮೇಲೆ ಅಪಾರವಾದ ಗೌರವ. ಅನ್ನ ಪ್ರಾಣವೇ ಹೋಗ್ತಾ ಇರ್ತದೆ. ಪ್ರಾಣ ಉಳಿಬೇಕು ಅಂತ, ನೀರು ಬೇಕು ಅಂತ ಕೇಳೋರೇ ಜಾಸ್ತಿ. ಅದು ಹೇಳ್ತಾರೆ, ನನ್ನ ಪ್ರಾಣ ಏನಾದರೂ ಏಕಾದಶಿ ಹೋಗೋದಾಗಿದ್ರೆ ಗೊತ್ತಿಲ್ಲ, ಮತ್ತು ನೀವು ತಪ್ಪಿ ನನ್ನ ಬಾಯಿ ನೀರು ಹಾಕಬೇಡಿ ಅಂತ ಹೇಳ್ತಾರೆ. ಅವರು ಮಾಡಿರುವ ಸಾಧನೆ ಇವತ್ತು ಸಮಾಜ ಚೆನ್ನಾಗಿದೆ. ನಮ್ಮ ಹಿರಿಯರೆಲ್ಲರೂ ಧರ್ಮವನ್ನು ಆಚರಣೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಸುಖವಾಗಿದ್ದೇವೆ. ಇನ್ನು ಮುಂದೆ ಸಮಾಜ ಸುಖವಾಗಿರಬೇಕು ಅಂದ್ರೆ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ನಾವು ಧರ್ಮವನ್ನು ಆಚರಣೆ ಮಾಡದೆ ಹೋದರೆ ಸಮಾಜ ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ. ಧರ್ಮವನ್ನು ರಕ್ಷಣೆ ಮಾಡಬೇಕು, ಏಕಾದಶಿ ವ್ರತವನ್ನು ಮಾಡಬೇಕು. ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಯಾವ ರೋಗಗಳು ಬರೋದಿಲ್ಲ, ಯಾವ ಸಮಸ್ಯೆಗಳು ಬರೋದಿಲ್ಲ. ಜೀವನದಲ್ಲಿ ಸುಖವಾಗಿರ್ತಾನೆ, ನೆಮ್ಮದಿಯಿಂದ ಇರ್ತಾನೆ, ಶಾಂತಿಯಿಂದ ಇರ್ತಾನೆ. ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ ಅಂದ್ರೆ ಬೆಳಗಿನ ಜಾವ ಪಾಲನೆ ಆದಮೇಲೆ ಏನೋ ಒಂದು ವಿಶಿಷ್ಟವಾದ ಬದಲಾವಣೆ ದೇಹದಲ್ಲಿ ಆಗುತ್ತೆ. ನಮ್ಗೆ ಗೊತ್ತಾಗದಿದ್ದಾಗುತ್ತೆ, ನಮಗೆ ಸುಸ್ತಾಗುತ್ತೆ ಎಂದು ಗೊತ್ತಿರುತ್ತೇವೆ. ಅದೆಲ್ಲ ನೆಲಕ್ಕಾಗ್ತದೆ. ಸಿಂಹಾವಲೋಕ ನ್ಯಾಯ ರಾತ್ರಿ ಹೇಗಿತ್ತು, ಸುಸ್ತಾಯಿತು ಅಂತ 15 ದಿನಗಳ 14 ದಿನಗಳ ಕಾಲ ಬಾಯಿಗೆ ಹಾಕಿ 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 ತಿಂದು ಸಾಕಾಗಿರುತ್ತೆ. ಆ ಮಿಷನ್ ಎಲ್ಲ ಕೆಟ್ಟು ಹೋಗಿರುತ್ತೆ, ವರ್ಕಾಗಲ್ಲ, ಸ್ಟ್ರಕ್ ಆಗಿಬಿಡುತ್ತೆ. ಆ ಮಿಷನ್ ಸರಿಯಾಗಬೇಕು ಅಂದ್ರೆ ಒಂದು ದಿವಸ ಉಪವಾಸ ಹಾಕಿದರೆ ಮತ್ತೆಲ್ಲ ಮಿಷನ್ಗಳು ಕರೆಕ್ಟ್ ಆಗುತ್ತೆ. ನೀನು ರೋಗ ಬರಲ್ಲ, ಆಸ್ಪತ್ರೆಗೆ ಹೋಗಲ್ಲ. ಇವತ್ತು ಗಲ್ಲಿಗಳಲ್ಲಿ ಆಸ್ಪತ್ರೆ, ಗಲ್ಲಿಗಳಲ್ಲಿ ಸ್ಟೇಷನ್
ದೆಹಲಿಗೆ ಹೋಗುವಂತಹ ಟ್ರೈನ್. ಆ ಟ್ರೈನಲ್ಲಿ ಹತ್ತಿದರೆ ತಿನ್ನೋದೇ ತಿನ್ನೋದು. ಎಷ್ಟು ತಿಂತಾರೋ ಎಷ್ಟು ಶಕ್ತಿಯೋ ಗೊತ್ತಿಲ್ಲ. ಏಕಾದಶಿ ಇಲ್ಲ, ದ್ವಾದಶಿ ಇಲ್ಲ, ತ್ರಯೋದಶಿ ಇಲ್ಲ, ತಿನ್ನೋದೇ ಕೆಲಸ. ಹಾಗೆಲ್ಲ ತಿಂತ ಹೋದರೆ ಮಹಾಪಾಪ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವ ಜಾತಿ ಮತ ಇಲ್ಲದೇನೆ, ಲಿಂಗ ಭೇದ ಇಲ್ಲದೇನೆ ಹೇಳಿರುವಂತಹ ಒಂದು ವ್ರತ ಅಂದರೆ ಅದು ಏಕಾದಶಿ ವ್ರತ. ಎಲ್ಲರೂ ಮಾಡಲೇಬೇಕಾದದ್ದು. ಇವತ್ತು ಏಕಾದಶಿ ವ್ರತನ ಬ್ರಾಹ್ಮಣರು ಉಪವಾಸ ಇರ್ತಾರೆ. ಇದು ಹಾಗಾಗಿದೆ. ಇದು ಬ್ರಾಹ್ಮಣರಿಗೆ ಸೀಮಿತವಾದದ್ದಲ್ಲ, ಎಲ್ಲ ವರ್ಗದವರು, ಎಲ್ಲ ಜಾತಿಯವರು ಮಾಡಲೇಬೇಕಾದಂತಹ ವ್ರತ ಏಕಾದಶಿ ವ್ರತ. ವಿಶ್ವಜನೀನ ವೃತ್ತಿ. ಎಲ್ಲ ಜನರಿಗೂ ವೃತವನ್ನು ಹೇಳಿದಂತಹ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು. ಶ್ರೀಮದ್ ಆಚಾರ್ಯರು ಕೇವಲ ಮಾಧ್ವರಿಗೆ ಮಾತ್ರ ಗುರುಗಳು ಅಂತ ತಿಳಿಬೇಡಿ, ಜಗದ್ಗುರುಗಳು. ಎಲ್ಲ ವರ್ಗದವರಿಗೂ, ಎಲ್ಲ ಜಾತಿಯವರಿಗೂ ಗುರುಗಳು ಶ್ರೀಮದ್ ಆಚಾರ್ಯರು. ನಾವು ಅದನ್ನು ಸೀಮಾ ಹಾಕಿ ಅವರು ಇಂಥ ವರ್ಗಕ್ಕೆ ಇಂಥ ವರ್ಗಕ್ಕೆ ಮಾತ್ರ ಗುರುಗಳು ಅಂತ ಹಾಕಿದ್ದಾರೆ. ತುಂಬ ದುಃಖ ಅನಿಸುತ್ತೆ. ಆಚಾರ್ಯರು ಹೇಳಿರುವ ಸಿದ್ಧಾಂತ ಏಕಾದಶಿ ವ್ರತದ ಬಗ್ಗೆ ಕೃಷ್ಣಾಮೃತ ಮಹಾತ್ಮದಲ್ಲಿ ಅನೇಕ ಶ್ಲೋಕಗಳಲ್ಲಿ ಏಕಾದಶಿ ಮಹತ್ವವನ್ನು ಹೇಳುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಈ ಏಕಾದಶಿ ದಿನದಲ್ಲಿ ತಿಂದರೆ ಮಾಂಸ ಸಮಾನ, ತಿನ್ನಬೇಡ. ಒಂದೇ ಅನೇಕ ಶ್ಲೋಕಗಳಿದೆ. ಇಂದ ನೀರು ಕುಡಿದ್ರೆ ಸ್ವಾಮಿ ಮೂತ್ರ ಸಂಬಂಧವೇ, ನಾಯಿಯ ರುಚಿಯನ್ನು ಕುಡಿದಂತೆ ನೀರು ಕುಡಿದ್ರೆ, ಅನ್ನವನ್ನು ತಿಂದರೆ ಮಾಂಸವನ್ನು ತಿಂದಂತೆ, ಇಷ್ಟು ನಿಷೇಧವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು. ಹಾಗಾಗಿ ಶ್ರೀಮದಾಚಾರ್ಯರು ಹೇಳಿರುವುದು ಕೇವಲ ಮಾಧ್ವರಿಗೆ, ಬ್ರಾಹ್ಮಣರಿಗೆ ಮಾತ್ರ ಇದನ್ನು ತಿಳಿಬೇಡಿ, ಸಕಲ ಜನರಿಗೆ ಹೇಳಿದ್ದು. ಸಮಗ್ರ ಜಗತ್ತಿಗೆ ಉಪದೇಶವನ್ನು ಮಾಡಿದ ಮಹಾಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹರಿ ಸರ್ವೋತ್ತಮತ್ವವನ್ನು ಕೇವಲ ಮಾಧ್ವರಿಗೆ ಮಾತ್ರ ಹೇಳಿದ್ದ, ಇದು ಎಲ್ಲರಿಗೂ ಸಮಾನ. ಭಗವಂತ ಸರ್ವೋತ್ಕೃಷ್ಟ, ಅದು ಸರ್ವೋತ್ತಮ ಅಂತನ್ನುವ ಜ್ಞಾನವನ್ನು ಎಲ್ಲರಿಗೂ ಮಾಡಿಸುವ ಗುರುಗಳು ಶ್ರೀಮದ್ ಆಚಾರ್ಯರು. ಅದಕ್ಕಾಗಿ ಜಗದ್ಗುರುಗಳು ಅಂತ ಕರೀತಾರೆ. ಏಕಾದಶಿ ವ್ರತ ಎಲ್ಲರಿಗೂ ಸಮಾನವಾದದ್ದು. ಹರಿ ಸರ್ವೋತ್ತಮತ್ವದ ಸಿದ್ಧಾಂತ ಎಲ್ಲರಿಗೂ ಸಮಾನವಾದದ್ದು. ಹೀಗಾಗಿ ಶ್ರೀಮದ್ ಆಚಾರ್ಯರು ಜಗದ್ಗುರುಗಳು. ಇದು ಜೀವೋತ್ತಮರು ವಾಯುದೇವರು, ಹರಿ ಇವನು ಸರ್ವೋತ್ತಮ, ಏಕಾದಶಿ ವ್ರತ ಇದು ಎಲ್ಲರಿಗೂ ಸಮಾನವಾದದ್ದು. ಅಂತಹ ಶ್ರೀಮದ್ ಆಚಾರ್ಯರ ಹತ್ರ ಕಿಂಕರ, ಶಂಕರಾಧ್ಯ, ಅನೇಕ ರುದ್ರಾದಿ ದೇವತೆಗಳು ಕಿಂಕರರಾಗಿ, ಸೇವಕರಾಗಿ ಕಿವು ಹಚ್ಚಿ ಬಂದು ತಮ್ಮ ಕಿರೀಟವನ್ನು ಧರಿಸಿಕೊಂಡು ಆಚಾರ್ಯರ ಪಾದಕ್ಕೆ ಅಟ್ಟಿಸ್ತಾರಂತೆ, ನಮಸ್ಕಾರ ಮಾಡ್ತಾರೆ. ಅಷ್ಟು ಜನರು ಬಂದು ನಮಸ್ಕಾರವನ್ನು ಮಾಡ್ತಾನೇ ಇರ್ತಾರೆ ಕಿಂಕರರಾಗಿ ವಾಯುದೇವರಿಗೆ, ಶ್ರೀಮದ್ ಆಚಾರ್ಯರಿಗೆ. ಅಂತಹ ಮಹಾನುಭಾವರು ಅವರು ಜಗದ್ಗುರುಗಳು. ಏಕಾದಶಿ ಮಾಡಿದರೆ ಮಹಾಪುಣ್ಯ, ಏಕಾದಶಿ ಬಿಟ್ಟರೆ ಏನಾಗಲ್ವ, ಮಹಾಪಾಪ ಅಂತಾರೆ ಆಚಾರ್ಯರು ಕೃಷ್ಣಮಠ ಮಹಾರಾಜದಲ್ಲಿ. ಏಕಾದಶಿ ಮಾಡಿದರೆ ಮಹಾಪುಣ್ಯ, ಬಿಟ್ಟರೆ ಮಹಾಪಾಪ ಬರುತ್ತೆ. ಹಾಗೆ ಬೇರೆ ಹೊತ್ತು ಕೇಳಿಲ್ಲ. ಉದಾಹರಣೆ ಅದನ್ನು ತಗೊಳ್ಳಿ. ವಿಷ್ಣು ಪಂಚಕ ಮಾಡಿದರೆ ಮಹಾಪುಣ್ಯ, ಬಿಟ್ಟರೆ ಪಾಪ ಇಲ್ಲ. ಏಕಾದಶಿ ಆಗಲ್ಲ, ಮಾಡಿದರೆ ಮಹಾಪುಣ್ಯ, ಬಿಟ್ಟರೆ ಮಹಾಪಾಪ. ಹೀಗಾಗಿ ನಿತ್ಯ ಕರ್ಮ ಇದು. ಏಕಾದಶಿ ನಿತ್ಯ ಕರ್ಮ, ಮಾಡಲೇಬೇಕು, ಕನ್ಸೆಷನ್ ಇಲ್ಲ. ಏಕಾದಶಿ ವ್ರತವನ್ನು ಆಚರಣೆ ಮಾಡಲೇಬೇಕು. ಆಗ ಹೇಳಿದಂತೆ ದ್ವಾದಶಿ ಪಾಡಿ ಆಯಿತು ಅಂತಾದರೆ ಏನದು, ಏಕಾದಶ್ಯಾಂ ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ. ಈ ಮಂತ್ರವನ್ನು ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಏಕಾದಶಿಯಲ್ಲಿ ಸ್ನಾನ ಮಾಡಬೇಕು. ಸಂಕಲ್ಪವನ್ನು ಮಾಡಿಕೊಂಡು ಸ್ವಾಮಿ ನಿರ್ವಿಘ್ನವಾಗಿ ಈ ದಿನ ಉಪವಾಸದ ಇರ್ತೇನೆ, ನಿನ್ನ ಪ್ರೀತಿಗಾಗಿ ಇರ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಆ ವ್ರತವನ್ನು ಮಾಡುವಾಗ ಮ್ಯಾಚ್ ಇತ್ತು ಅಂದರೆ ಮ್ಯಾಚ್ ಮಾಡ್ತಾ ಹೋಗ್ಬಿಡು. ಒಳ್ಳೆದಾಯ್ತು. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದರೆ 6 hours ಓದೋಯ್ತು.
ಟೆಸ್ಟ್ ಮ್ಯಾಚ್ ಇದ್ರೆ ಗೋವಿಂದ ಇಡೀ ದಿನ ಹೋಗ್ಬಿಡುತ್ತೆ, ಆರಾಮಾಗತ್ತದು ಏಕಾದಶಿ ಅಲ್ಲ. ಇಲ್ಲ ನಮ್ಮ ಭಾಳ ಸೆಟ ಸೀರಿಯಲ್ ನೋಡ್ತಾ ಟಿವಿ ನೋಡ್ಕೊಂಡ್ಬಿಡುತ್ತೆ, ಅದು ಏಕಾದಶಿ ಆಗೋದಿಲ್ಲ. ರಾಮ ಕಥಾ ವದಂತಹ, ರಾಮನ ಕಥೆ ಕೃಷ್ಣನ ಕಥೆಯನ್ನು ಹೇಳ್ತಾ ಹೇಳ್ತಾ ಕಾಲವನ್ನು ಕಳೆಯಬೇಕು, ಅದೂ ಏಕಾದಶಿ. ನಮಗದು ಇಲ್ಲಿ ಏಕಾದಶಿ ಕೆಲವು ಮಾಡ್ತೀವಿ, ಆದರೆ ಅದರಲ್ಲಿ ಲೋಪ ಆಗುತ್ತೆ. ಟಿವಿ ನೋಡ್ತಾ ಇಲ್ಲ ಮ್ಯಾಚ್ ನೋಡ್ತಾ ಕೊಡೋದು, ಇಲ್ಲ ಅಂದ್ರೆ ಹಂಡಿ ಹೊಡಿತಾ ಕೊಡೋದು. ಏಕಾದಶಿ ದಿನದಲ್ಲಿ ಭಗವಂತನ ನಾಮಸ್ಮರಣೆ ಆಗಬೇಕು, ಹರಿಕಥೆಯನ್ನು ಹೇಳಬೇಕು, ಸತ್ಕಥಾವನ್ನು ಕೇಳಬೇಕು. ಅಂದರೆ ಅತ್ಯಂತ ಪುಣ್ಯದಾಯಕವಾದದ್ದು ಆಗುತ್ತದೆ. ರಾಮಕಥಾಂಬದಂತಹ ರಾಮನ ಕಥೆಯನ್ನು ಹೇಳ್ತಾ 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 ಜಾಗರಣೆ ಮಾಡ್ತಾ ಇದ್ರು. ತಲೆ ದುಗ್ತಾ ಹಾಗೇ ನಿದ್ರೆ ಬಂದು ಬರೋ ತಪ್ಪಿಲ್ಲ, ನಾವು ಮನೆಗೇ ಇರ್ತೀವಿ. ರಾಮಕಥಾ ಹೇಳೋದೇ ಇಲ್ಲ, ಕೇಳೋದೂ ಇಲ್ಲ, ಅದು ಉಪಯೋಗ ಇಲ್ಲ ಅಂತ. ಭಗವಂತನ ಕಥೆಯನ್ನು ಕೇಳ್ತಾ, ಸತ್ಕಥಾವನ್ನು ಕೇಳ್ತಾ, ಪುರಾಣಗಳನ್ನು ಕೇಳ್ತಾ, ಭಜನೆ ಮಾಡ್ತಾ, ಭಗವಂತನ ಹಾಡುಗಳನ್ನು ಕೇಳ್ತಾ ಜಾಗರಣೆ ಮಾಡಬೇಕು, ಕಾಲಗಳನ್ನು ಕಡಿಬೇಕು. ಅದು ನಿಜವಾದ ಏಕಾದಶಿ. ಇಲ್ಲ ಅಂದರೆ ಜೀವ ಪುಣ್ಯ ಸಿಗಲ್ಲ. ಅದಕ್ಕಾಗಿ ಏಕಾದಶಿ ಎನ್ನುವುದು ತುಂಬ ಶ್ರೇಷ್ಠಕರವಾದದ್ದು ಅಂತ ಹೇಳ್ತಾರೆ. ಪ್ರಾಯ ಏಕಾದಶಿ ದಿನದಲ್ಲಿ ಶ್ರವಣವನ್ನು ಮಾಡಿದ್ದೀವಿ, ಭಗವಂತನ ಕಥಾವನ್ನು ಕೇಳಿದ್ದೀವಿ ಅಂತಾದರೆ ಮೈ ಮರೆಕೊಳ್ಬೇಕು. ಏನು ಭಗವಂತ ಚೇತನ ಯಾವಾಗ ಅನಂತ ಗುಣಪರಿಪೂರ್ಣ ಸರ್ವೋತ್ಕೃಷ್ಟ, ಅವರ ಸಮಾನ ಆಗಿಲ್ಲ, ಆದರೂ ಅತ್ಯಂತ ಕರುಣಾಮಯಿ ಸ್ವಾಮಿ ಅನುಗ್ರಹವನ್ನು ಮಾಡ್ತಾನೆ. ಪಕ್ಷಪಾತ ಇಲ್ಲ, ಯಾವ ದ್ವೇಷಗಳಿಲ್ಲ, ಅಸೂಯೆ ಇಲ್ಲ, ಸಕಲ ದೋಷ ದೂರ, ಅನಂತ ಗುಣ ಪರಿಪೂರ್ಣ. ಈ ಗುಣಗಳನ್ನು ಚಿಂತನೆ ಮಾಡಬೇಕು, ಮೈ ಮರೆತುಬಿಡಬೇಕು. ನಾವು ಟಿವಿ ನೋಡ್ತಾ ಕೂತ್ರೆ ಮೈ ಮರೆತು ಬಿಡ್ತೇವೆ. ಮಗುವದ್ದು ಗೊತ್ತಾಗಲ್ಲ, ಇನ್ನೊಬ್ಬರದೊಂದು ಡೋರ್ ತಟ್ಟಿದ್ದು ಗೊತ್ತಾಗಲ್ಲ, ಫೋನ್ ಬಂದಿದ್ದು ಗೊತ್ತಾಗಲ್ಲ ನಮಗೆ. ಈ ಟಿವಿಯನ್ನೇ ನೋಡಿದರೆ ಮೈ ಮರಿಬೇಕಾದರೆ ಭಗವಂತನ ಕಥಾವನ್ನು ಕೇಳಿದಾಗ, ಜ್ಞಾನಾನಂದಮಯನಾದಂತಹ ಭಗವಂತನ ಕಥೆ ಕೇಳಿದಾಗ ಮೈ ಮರೆತುಬಿಡಬೇಕು. ಮೈ ಮರೆತರೆ ಅವನ ಕಥೆ ಕೇಳುವುದು ಎಲ್ಲರೂ ಸಂಸಾರ ಮಾಡುವಂತ. ಭಗವಂತನ ಕಥೆಯನ್ನು ಕೇಳಿದರೆ ಈ ಹಳಾದ ಸಂಸಾರ ಬೇಡಪ್ಪ, ಭಗವಂತ ಸಾಕು, ಅವನೇ ನಮಗೆ ತಾರಕ, ಅವನೇ ಮೋಕ್ಷದಾಯಕ ಅಂತರುವ ಜ್ಞಾನೋದಯವಾಗುತ್ತೆ. ಅದಕ್ಕಾಗಿ ಪ್ರಾಯ ಏಕಾದಶಿ ವ್ರತವನ್ನು ಮಾಡ್ತಾ ಭಗವಂತನ ಕಥಾವನ್ನು ಶ್ರವಣ ಮಾಡ್ತಾ ಇರಬೇಕು. ಮಾಡಿದ್ರಿಲ್ಲ ಅದನ್ನು ಹೇಳ್ತಾರೆ. ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತೆ. ನಿಮ್ಮ ಜಾತಕದಲ್ಲಿ 70 ವರ್ಷ ಅಂತಾಗಿದ್ರೆ ಅವನು 100 ವರ್ಷ ಬದುಕ್ತಾನೆ. ಆಯುಷ್ಯಪ್ರದಾಯಕವಾದದ್ದು ಏಕಾದಶಿ, ಬಹಳ ಶ್ರೇಷ್ಠವಾದದ್ದು, ಆರೋಗ್ಯವನ್ನು ಕೊಡ್ತಕ್ಕದ್ದು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ವ್ರತ ಏಕಾದಶಿ ವ್ರತ. ಪ್ರಾಯ ಏಕಾದಶಿ ಮಾಡಿದಿರ ಮಾಡಿದಿರಿ ಅಂತ ಏನು ಮಾಡಿದಿರಿ? 2 kg ಉಪ್ಪಿಟ್ಟು, ಒಂದು 6 ಸರಿ ಕಾಫಿ ಆಯ್ತು ಬೆಳಗಿಂದ ಅಂತ. ಪರವಾಗಿಲ್ಲ, ಫಲಹಾರ ಮಾಡಿದಿರಲಿಲ್ಲ, ತುಂಬ ಸಂತೋಷ. ಆದರೂ ಸಾಯಂಕಾಲ ಮುಖ ನೋಡಿದರೆ ಪ್ರೇತ ಕಡೆ ಈಗಲೂ ಇನ್ಯಾವಾಗಲೂ ಅಂತವಾಗಿರುತ್ತೆ ಮುಖ. ತಿಂದಿದ್ದು ಬೆಟ್ಟದಷ್ಟು, ಕಾಫಿ ಕುಡಿದಿರ್ತಾರೆ, ಹಾಲು ಕುಡಿದಿರ್ತಾರೆ, ಆದರೆ ಮುಖ ಈಗಲೂ ಇನ್ಯಾವಾಗಲೂ ಹಾಗಲ್ಲ. ಏಕಾದಶಿ ಅಂದರೆ ಏನೂ ಆಹಾರವನ್ನು ಸ್ವೀಕಾರ, ನೀರನ್ನೂ ಕುಡಿಯಬೇಕು, ಸಂಕಲ್ಪಪೂರ್ವಕವಾಗಿ ಆಚರಣೆ ಮಾಡಬೇಕು ಏಕಾದಶಿ ವ್ರತ. ಹಾಗೆಯೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಅಂದರೆ ಅತ್ಯಂತ ಪುಣ್ಯ. ಪ್ರಾಣಿಗಳಿಗಿರುವಂತಹ ಜ್ಞಾನವೂ ನಮಗಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಗೋಶಾಲೆಗೆ ಹೋಗಿ ಹುಲ್ಲನ್ನು ತೆಗೆದುಕೊಂಡು ಹಾಕಿದ್ರೆ ತಿನ್ನಲ್ಲ, ಅದು ಕಾಲಿಂದ ತುಳಿತು. ನಾವು ಹಾಗಲ್ಲ, ಊಟ ಆಗಿರುತ್ತೆ, ಬಾಳೆಹಣ್ಣು ಕೊಟ್ಟರೆ ಹಾಕೊಳ್ಳೋದೆ, ಅವರಿಗೆ ಕೊಟ್ಟರೆ ಹಾಕೊಳ್ಳೋದೇನೆ, ಇನ್ನೊಬ್ಬ ನಾನು ಊಟ ಹಾಕೊಳ್ಳೋದೆ, ಏನು ಊಟ ಆಯಿತು ಬೇಡ ಅಂತ ಅನ್ನೋದೇ ಇಲ್ಲ. ಡಸ್ಟ್ಬಿನ್ ಅಂತೇವಲ್ಲ, ಅದಕ್ಕಿಂತ ಕಡಿಮೆ ನಮ್ಮದೇ ಬಾಯಿ. ಡಸ್ಟ್ಬಿನ್ನಲ್ಲಿ ಹಾಕಬೇಕು ಹಾಕಬಾರ್ದು ಅಂತ ಯೋಚನೆ ಮಾಡಿ ಪಾಕೆಟ್ ತೆಗೆದು ಹೋದಿಂದ
ಎಕ್ಸ್ಪೈರ್ಡ್ ಅಂತ ಇಲ್ವೋ ಅಂತ ನೋಡಿ ಹಾಕ್ತೇವೆ. ಆದರೆ ಬಾಯಿಗೆ ಹಾಕುವಾಗ ಯಾವ್ದು ಎಕ್ಸ್ಪೈರ್ಡ್ ಏನು ನೋಡೋದೇ ಇಲ್ಲ, ಹಾಕ್ತಾನೇ ಇರೋದು. ಹಾಗಾದ್ರೆ ಆರೋಗ್ಯ ಹೇಗಿರುತ್ತೆ? ನಿಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕು ಅಂತಾದರೆ, ಲವಲವಿಕೆ ಇರಬೇಕು ಅಂತಾದರೆ, ಚೈತನ್ಯ ಇರಬೇಕು ಅಂತಾದರೆ 15 ದಿನಗಳಿಗೊಮ್ಮೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಲೇಬೇಕು. ಡಾಕ್ಟರ್ ಹತ್ರ ಹೋಗಬಾರದು, ವೈದ್ಯರನ್ನು ನೋಡಲೇಬಾರದು ಅಂತಾಗಿದ್ರೆ ಏಕಾದಶಿ ವ್ರತವನ್ನು ತಪ್ಪದೇನೆ ಮಾಡಲೇಬೇಕು. ಅಂದರೆ ಆರೋಗ್ಯವಂತರಾಗಿರ್ತೀರಿ, ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ. ನಮ್ಮ ಮಗ MBA ಓದಿದ್ದಾನೆ, BA ಓದಿದ್ದಾನೆ, ಮದುವೆ ಆಗಿಲ್ಲ, ಏಕಾದಶಿ ವ್ರತವನ್ನು ಮಾಡಿಸಿ ಅಂತ ಹೇಳ್ತಾರೆ. ಇದನ್ನು ಯಾವ ಪುರೋಹಿತರು ಹೇಳಲ್ಲ, ಯಾವ ಜ್ಯೋತಿಷ್ಕರು ಹೇಳಲ್ಲ, ಪುರಾಣ ಹೇಳ್ತದೆ ಏಕಾದಶಿ ವ್ರತವನ್ನು ಸರಿಯಾಗಿ ಮಾಡಿಸಿ ಮದುವೆ ಆಗುತ್ತೆ. ಕನ್ಯಾಪೇಕ್ಷಿಯಾಗಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ರೆ ಕನ್ಯಾ ಸಿಗ್ತಾಳೆ. ಏಕಾದಶಿ ವ್ರತವನ್ನು ಆಚರಣೆ ಮಾಡುವ ಕನ್ಯೆ ಸಿಗ್ತಾಳೆ. ಭಗವಂತ ಇಷ್ಟು ವರ್ಷ ಆಯ್ತು ಹುಟ್ಟಿಸಿ ಇನ್ನೂ ಕನ್ಯೆ ಸಿಕ್ಕಿಲ್ಲೋ, ನಿನ್ನ ವ್ರತವನ್ನು ಆಚರಣೆ ಮಾಡ್ತೇನೆ, ಉತ್ತಮವಾದ ಕನ್ಯೆಯನ್ನು ದಯಪಾಲಿಸು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಒಂದೇ 6 ತಿಂಗಳು 3 ತಿಂಗಳಲ್ಲೂ ಉತ್ತಮ ಕನ್ಯೆ ಸಿಗ್ತಾಳೆ. ಏಕಾದಶಿ ವ್ರತವನ್ನು ಆಚರಣೆ ಮಾಡುವ ಕನ್ಯಾನೇ ಸಿಗ್ತಾಳೆ. ಅಷ್ಟು ಪವರ್ ಏಕಾದಶಿಗೆ ಇದೆ. ನಮ್ಮೆಲ್ಲ ತುಂಬ ನಡೆಯುತ್ತಂತೆ, ಮನೆಯಲ್ಲಿ ಬಡಿ ಮಾಡಿದ್ರು ಏನು ಮಾತೇ ಕೇಳಲ್ಲ, ತುಂಬ ಮಣ್ಣ ಇದ್ದಾರೆ ಅಂತ. ಏಕಾದಶಿ ವ್ರತವನ್ನು ಆಚರಣೆ ಮಾಡಿಸಿ ಈ ಕ್ರಮದಲ್ಲಿ 3 ದಿನತ್ರಯ ಅಂತ ಕ್ರಮದಲ್ಲಿ ಏಕಾದಶಿ ಮಾಡಿಸಿ. ನಾವು ದಶಮಿನ ತಗೊಳ್ಳೋದು, ರಾತ್ರಿನೂ ತಗೊಳ್ತೀವಿ. ಏಕಾದಶಿ ಒಂದು ಆಚರಣೆ ಮಾಡಿ ಮತ್ತೆ ದ್ವಾದಶಿ ಅಂದರೆ ನಾವು ಏಕಾದಶಿ ಮಾಡಿದ್ದೆಲ್ಲ ತಿರ್ಸ್ಕೋಬೇಕು. ಪಾಳೆ ಆದಮೇಲೆ ಮತ್ತೆ 9 ಗಂಟೆಗೆ, 12 ಗಂಟೆಗೆ, 2 ಗಂಟೆಗೆ, 4 ಗಂಟೆಗೆ, ಮತ್ತೆ ರಾತ್ರಿ ಇನ್ನು ಉಪವಾಸ ಇದ್ದೀವಲ್ಲ ಅಂತೇಳಿ ಹಾಕಿಬಿಟ್ರೆ ಗತಿ ಅಜೀರ್ಣ ಆಗುತ್ತೆ. ಶಾಸ್ತ್ರ ಯಾವ ರೀತಿಯಾಗಿ ಹೇಳಿದ್ರು ಆ ರೀತಿಯಲ್ಲಿ ಏಕಾದಶಿಯನ್ನು ಆಚರಣೆ ಮಾಡಿದರು ಅಂತಾದರೆ ಖಂಡಿತವಾದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕನ್ಯಾಪೇಕ್ಷೆಯಾಗಿದ್ದರೆ ಕನ್ಯಾ ಸಿಗುತ್ತೆ, ಜ್ಞಾನ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಜ್ಞಾನ ಸಿಗುತ್ತೆ, ಬಲ ಬೇಕು ಅಂದರೆ ಬಲ ಸಿಗುತ್ತೆ, ಸಿರಿವಂತಿಕೆ ಬೇಕು ಅಂತ ಅಪೇಕ್ಷೆ ಇದ್ದರೆ ಸಂಪತ್ತು ಸಿಗುತ್ತೆ. ಏನೇನು ಅಪೇಕ್ಷೆಯಿಂದ ಮಾಡ್ತಾರೋ ಎಲ್ಲವೂ ಸಿಗುತ್ತೆ. ಸರ್ವ ಸಂಪತ್ತಾಯಕವಾದದ್ದು ಏಕಾದಶಿ ವ್ರತ. ಅತ್ಯಂತ ಶ್ರೇಷ್ಠವಾದ ವ್ರತ ಅದು ಏಕಾದಶಿ. ಎಲ್ಲ ನದಿಗಳಲ್ಲಿ ಶ್ರೇಷ್ಠವಾದದ್ದು ಗಂಗೆ. ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ವ್ಯಕ್ತಿ ಶಂಭು. ಎಲ್ಲ ದೇವತೆಗಳಲ್ಲಿ ಅತ್ಯಂತ ಸರ್ವೋತ್ಕೃಷ್ಟನಾದವನು ಭಗವಂತ ಹೇಳ್ತಾರೆ. ಎಲ್ಲ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ ಅಂತ ಹೇಳ್ತಾರೋ ಹಾಗೆ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಅಂದರೆ ಅದು ಏಕಾದಶಿ ವ್ರತ. ಬೇರೆ ಏಕಾದಶಿಗಳನ್ನು ವ್ರತಗಳನ್ನು ಮಾಡಬೇಕಾದ್ರೆ ಅನಂತ ಪದ್ಮನಾಭ ವ್ರತ ದರ್ಬೆ ಮಾಡಬೇಕು, ಅನಂತ ಸೇನ ದರ್ಬೆ ಇಡಬೇಕು, ಹೂ ತರಬೇಕು, ಹಣ್ಣು ತರಬೇಕು, ಪುರೋಹಿತರು ಕಥಾ ಹೇಳಬೇಕು, ಕಥಾ ಕೇಳಿದ್ರೆ ಸಂಪೂರ್ಣ ಅಂತ ಹೇಳ್ತಾರೆ. ಬೇರೆ ಎಲ್ಲರೂ ಕಷ್ಟ. ಅನ್ನದಾನ ಮಾಡಬೇಕು, ವಾಯುದಾನ ಮಾಡಬೇಕು. ಈ ವ್ರತಕ್ಕೆ ಏನಿಲ್ಲ, ಏನೂ ಖರ್ಚೆ ಮಾಡದೇನೆ, ವೆಚ್ಚ ಇಲ್ಲದೇನೆ ವ್ರತವನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸುವ ಏಕೈಕ ವ್ರತ ಏಕಾದಶಿ. ಅದು ಅತ್ಯಂತ ನನಗೆ ಪ್ರೀತಿಕರವಾದದ್ದು. ಇದನ್ನು ಮಾಡಿ ಅಂತಾನೆ ಭಗವಂತ. ಪ್ರಾಯ ಏಕಾದಶಿಗಳು ಬಹಳ ಇದೆ. ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರನ್ನು ಹೇಳ್ತಾ ಹೋಗಿದ್ದಾರೆ. ಭಗವಂತನಿಂದ ಒಂದು ಏಕಾದಶಿ ಹುಟ್ಟಂತೆ ಅದು ಉತ್ಪತ್ತಿ ಅಂತ ಹೆಸರು ಬಂತು. ತಿಸ್ಪೃಶ ಅಂತ ಕರೀತಾರೆ ಒಂದು ಏಕಾದಶಿ. ಅದೊಂದು ಪ್ರಾಯ 3 ಕಾಲದ ಸ್ಪರ್ಶ ಆ ಏಕಾದಶಿಗೆ ಆದದ್ದರಿಂದ ಆ ಏಕಾದಶಿಗೆ ತ್ರಿಸ್ಪೃಶ. ತ್ರಿಕಾಲದ ಸ್ಪರ್ಶ ಆ ತಿಥಿಗೆ ಆದದ್ದರಿಂದ ಆ ತಿಥಿಗೆ ತಿಸ್ಪೃಶ ಅಂತ ಕರೀತಾರೆ. ಏನದು? ಬೆಳಗ್ಗೆ ಏಕಾದಶಿಯ ಸ್ಪರ್ಶ, ಮಧ್ಯಾಹ್ನ ಕಾಲದಲ್ಲಿ ದ್ವಾದಶಿಯ ಸ್ಪರ್ಶ,
ರಾತ್ರಿಯ ಕಾಲದಲ್ಲಿ ಅಂತ್ಯಕಾಲದಲ್ಲಿ ತ್ರಯೋದಶಿಯ ಸ್ಪರ್ಶ ಆಗಿರುತ್ತಂತೆ. ಅಂತ ಏಕಾದಶಿ ಬಹಳ ಅಪರೂಪ. ಅಂತಹ ಅಪೂರ್ವವಾದಂತಹ ಒಂದು ತಿಥಿಯ ಸಮಾಗಮಕ್ಕೆ ತ್ರಿಸ್ಪರ್ಶ ಅಂತ ಕರೀತಾರೆ ಏಕಾದಶಿ. ಅದು ಬಂದಿರುತ್ತೆ ನಮ್ಗೆ ಗೊತ್ತಾಗಲ್ಲ. 2013ರಲ್ಲಿ ಬಂದಿತ್ತಂತೆ ಆ ಏಕಾದಶಿ. ಅದು ಬಹಳ ಅದ್ಭುತವಾದ ಏಕಾದಶಿ. ಒಂದು ಆ ಏಕಾದಶಿಯನ್ನು ಮಾಡಿದ್ರೆ 1000 ಯಾಗಗಳನ್ನು ಮಾಡಿ ಏನು ಪುಣ್ಯ ಬರಬೇಕು ಆ ಪುಣ್ಯ ಒಂದು ಏಕಾದಶಿ ಮಾಡಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದದ್ದು ತ್ರಿಸ್ಪರ್ಶ ಅಂತ ಏಕಾದಶಿ. ಇನ್ನೊಂದು ಮೋಕ್ಷದಾಯಿನಿ ಅಂತ ಏಕಾದಶಿ, ಪುತ್ರದಾಂತವ ಏಕಾದಶಿ. ಯಾರಿಗೆ ಮಕ್ಕಳಿಲ್ವೋ ಅಂತವರು ಪುತ್ರದಾಂತ ಏಕಾದಶಿ ಮಾಡಿದ್ರೆ ಅವ್ರು ಸಿಗುತ್ತೆ. ನಮಗೆಲ್ಲ ಮಕ್ಕಳು ಸಾಕಟ್ಟಿದ್ದಾರೆ, ಮನೆಯಲ್ಲಿ ಸಾಕಾಗ್ತಾ ಇಲ್ಲ, ನಾವೇನು ಏಕಾದಶಿ ಮಾಡಲ್ಲ, ಏಕಾದಶಿ ಬಿಡಬೇಡಿ ಅಂತ ಇದ್ದವರಿಗೆ ಮಾತ್ರ ಹೇಳಿಲ್ಲ. ನಿತ್ಯ ಕರ್ಮ, ಎಲ್ಲರೂ ಏಕಾದಶಿ ಮಾಡಲೇಬೇಕು. ಮಾಡುವಾಗ ಸ್ವಾಮಿ ಇಷ್ಟು ವರ್ಷ ಆಯ್ತು ಮಕ್ಕಳಿಲ್ಲ, ಅನುಗ್ರಹ ಮಾಡುವಂತ ಏಕಾದಶಿ ದಿನ ಪ್ರಾರ್ಥನೆ ಮಾಡಿದ್ರೆ ಆ ಏಕಾದಶಿ ಪುತ್ರನನ್ನು ಕೊಡುತ್ತೆ. ಅದಕ್ಕಾಗಿ ಪುತ್ರದ ಅನುಕರಗಳು. ಹಾಗಾದ್ರೆ ಯಾರಿಗೆ ಮಕ್ಕಳ ಅಪೇಕ್ಷಿದೆ ಅವರು ಮಾತ್ರ ಏಕಾದಶಿಯನ್ನು ಮಾಡಬೇಕು. ಮಕ್ಕಳು ಮೊಮ್ಮಕ್ಕಳನ್ನ ಪಡೆದವರಿಗೆ ಏಕಾದಶಿ ಸಂಬಂಧ ಇಲ್ಲ ಅಂತ ತಿಳಿಬೇಡಿ. ಮಕ್ಕಳಿದ್ದವರು ಮಾಡಬೇಕು, ಮಕ್ಕಳಿಲ್ಲದವರು ಮಾಡಬೇಕು. ಮಕ್ಕಳಿದ್ದವರು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಾಡೋರು, ಇವರು ನಿರ್ವ್ಯಾಜವಾಗಿ ಮಾಡೋರು. ನಿರ್ವ್ಯಾಜವಾಗಿ ಮಾಡೋದಂತೂ ಬಹಳ ಸಂತೋಷ. ಭಗವಂತ ತಾನೇ ಅನುಗ್ರಹವನ್ನು ಮಾಡ್ತಾರೆ. ಕನಿಷ್ಠ ಪಕ್ಷ ಅಪೇಕ್ಷೆಯನ್ನು ಪಟ್ಟು ಮಾಡಿದರೂ ಕೂಡ ಅವರಿಗೆ ಮಕ್ಕಳು ಸಿಗುತ್ತೆ. ಅಂತಹ ಏಕಾದಶಿ ಪುತ್ರ ಅಂತ ಕರೀತಾರೆ. ಅದಕ್ಕೆ ಪ್ರಾಯ ಮೋಕ್ಷದಾಯಿನಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳ್ತಾರೆ. ಕಥೆ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತೇನೆ, ಭಾಳ ಹೇಳಕ್ಕಾಗಲ್ಲ. ನಿಮಗೂ ಏಕಾದಶಿ ಆದ್ದರಿಂದ ಅಲ್ಪವಾಗಿ ಹೇಳ್ತೇನೆ. ಚಂಪಕ ಅಂತ ಊರು, ಅಲ್ಲಿ ವೈಖಾನಸ ಅಂತ ರಾಜ ಇದ್ದಾನೆ. ಮಲಗಿದ್ದಾನೆ. ಮಲಗಿದಾಗ ಒಂದು ಸ್ವಪ್ನ ಬಿತ್ತು ವೈಖಾನಸನಿಗೆ. ತಂದೆ ತಾಯಿಗಳು ನರಕದಲ್ಲಿ ಬಿದ್ದಂತೆ. ಕೇವಲ ತನ್ನ ತಂದೆ ತಾಯಿಗಳಲ್ಲ, ತನ್ನ ಕುಲದಲ್ಲಿ ಬಂದಿರುವ ತಾತ ಮುತ್ತಾತ ಎಲ್ಲರೂ ಬಿದ್ದು ಒಂದು ವಿಚಿತ್ರವಾದ ಧ್ವನಿ ಕೇಳ್ತಾ ಇದೆ. ಬಹಳ ಒದ್ದಾಡ್ತಾ ಇದ್ದಾರೆ, ತುಂಬಾ ಒದ್ದಾಡ್ತಾ ಇದ್ದಾರೆ. ಅವರಷ್ಟು ಏನು ಕೂಗಿದು, ನನ್ನ ತಂದೆ ರಾಜ್ಯವನ್ನ ಕಟ್ಟಿ ಪ್ರಜೆಗಳನ್ನು ರಕ್ಷಣೆ ಮಾಡಿ ಬ್ರಾಹ್ಮಣರಿಗೆ ಪಾಠ ಪ್ರವಚನ ಮಾಡೋದಕ್ಕೆ ಅನುಕೂಲ ಮಾಡಿದರು, ಅತಿಥಿ ಅಭ್ಯಾಗತರಿಗೆ ಸತ್ಕಾರವನ್ನು ಮಾಡಿದರು, ಅನ್ನದಾನವನ್ನು ಮಾಡಿದರು. ಅಂತಹ ವ್ಯಕ್ತಿಗಳು ನರಕದಲ್ಲಿ ಬಿದ್ದು ಕೂಗುವುದೇ, ನನ್ನನ್ನು ಎತ್ತೂ ಅಂತ ಕೂಗ್ತಾ ಇದ್ದಾರೆ. ಇಂತಹ ಅನ್ಯಾಯಗಳು ಯಾಕೆ ಹೀಗಾಯಿತು ಅಂತ ಎಚ್ಚೆತ್ತುಕೊಂಡು ಸ್ವಪ್ನದಿಂದ ಹೊರಗೆ ಬಂದು ಅವನಂತಾನೆ, ನಾ ಮಹಾಶಾಲಿ, ಸಾವಿರಾರು ಶತ್ರುಗಳು ಬಂದರೂ ಅವರನ್ನು ಸೆದೆಬಿಡುವ ಸಾಮರ್ಥ್ಯ ನನಗಿದೆ. ಎಲ್ಲ ವ್ರತಗಳನ್ನು ಆಚರಣೆ ಮಾಡಿದ್ದೇನೆ, ಪ್ರಜೆಗಳನ್ನು ರಕ್ಷಣೆ ಮಾಡಿದ್ದೇನೆ, ಯಾತ್ರಾರ್ಥಿಗಳಿಗೆ ಪ್ರಭವನ್ನ ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದೇನೆ, ಆಹಾರವನ್ನು ಕಲ್ಪಿಸಿದ್ದೇನೆ. ದ್ವಾದಶಿ ದಿನದಲ್ಲಿ ಬೇಕಾದಷ್ಟು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ್ದೇನೆ, ಅನೇಕ ಪರ್ವಕಾಲಗಳಲ್ಲಿ ದಾನವನ್ನು ಮಾಡಿದ್ದೇನೆ. ಆದರೂ ನನ್ನ ಪೂರ್ವಕರಿಗೆ ನರಕ ಯಾತನೆ ಯಾಕೆ, ಇಷ್ಟು ದುಃಖ ಯಾಕೆ, ಈ ತರಹದ ಸ್ವಪ್ನ ಯಾಕೆ ಬಿತ್ತು? ನಾನು ಮಾಡಿರುವ ಕರ್ಮವನ್ನು ನೋಡಿದರೆ ದೇವರು ನಮ್ಮ ಪೂರ್ವಕರನ್ನ ಸುಖದಲ್ಲಿ ಇಟ್ಟು ಉಯ್ಯಾಲೆಯ ಮನಸ್ಸಿನ ಮೇಲೆ ತೂಬೇಕು. ಅಷ್ಟು ಕರ್ಮಗಳನ್ನು ಮಾಡಿದ್ದೇನೆ, ನಮ್ಮ ಪೂರ್ವಕರು ಮಾಡಿದ್ದಾರೆ. ದುರ್ದೈವ ಇವತ್ತು ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ, ಯಾವುದೋ ಬಣ್ಣದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಏನು ಕಾರಣ ಅಂತ ಆಗ ಪರ್ವತರು ಹೆಸರು, ಪ್ರಾಯ ಅವರು ನಾರದ ಮುನಿಗಳ ಜೊತೆಗೇನೇ ಇರ್ತಾರೆ. ಅವರ ಹೆಸರು ಪರ್ವತ ಮುನಿಗಳು ಅಂತ.
ಕಾಣಿಸ್ತಾರೆ. ಸ್ವಾಮಿ ನಮಸ್ಕಾರ, ವೈಖಾನಸರೇ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ರಾಜ ಇವರು ಖುಷಿಯಲ್ಲ. ಆ ವೈಖಾನಸ ಎಂಬ ರಾಜನಿಗೆ ಪರ್ವತ ಮುನಿಗಳು ಹೇಳ್ತಾರೆ, ಯಾಕೆ ತುಂಬ ಮನಸ್ಸಲ್ಲಿ ಏನೋ ಕಳವಳ ಇದೆ, ಮುಖ ತುಂಬ ಸಪ್ಪಾಗಿದೆ, ಯಾಕೆ, ಏನು ಕಾರಣ ಅಂತ ಕೇಳಿದ್ರು. ನಿಮ್ಮ ಅನುಗ್ರಹದಿಂದ ನನಗೇನು ಕೊರತೆ ಇಲ್ಲ, ಬೇಕಾದಷ್ಟು ಮನೆಯಲ್ಲಿ ಸಂಪತ್ತಿದೆ, ಗೋ ಸಂಪತ್ತಿದೆ, ಧನ ಸಂಪತ್ತಿದೆ, ಬೇಕಾದಷ್ಟು ದ್ರವ್ಯ ಇದೆ, ಎಲ್ಲ ಪ್ರಜೆಗಳು ಧರ್ಮ ಮಾರ್ಗದಲ್ಲಿ ಇದ್ದಾರೆ, ಸಂತಾನ ಇದೆ, ಯಾವುದೇ ತೊಂದರೆ ಇಲ್ಲ. ಆದರೆ ನನ್ನ ಪೂರ್ವಿಕರು ನರಕದಲ್ಲಿ ಬಿದ್ದಿದ್ದಾರೆ, ಯಾಕೆ ಸ್ವಾಮಿ, ಏನು ಅಪರಾಧ ಆಗಿದೆ ಅಂತ ಕೇಳಿದಾಗ ಪರ್ವತಗಳು ಹೇಳ್ತಾರೆ, ಸ್ತ್ರೀಯರಿಗೆ ಋತುಕಾಲ ಅಂತಿರ್ತದೆ. ಆ ಋತುಕಾಲ ಮುಗಿದ ಮೇಲೆ ಪುರುಷ ಅವ್ರ ಜೊತೆಗಿರಬೇಕು ಅಂತಿದೆ. ನಿಮ್ಮಪ್ಪ ಆ ಋತುಕಾಲವನ್ನು ಅತಿಕ್ರಮಿಸಿ ರಾಜ್ಯ ಪ್ರಜೆಗಳು ಅಂತ ಹೇಳಿ ಮತ್ತೆ ಯಾತ್ರೆ ಮಾಡಿಬಿಟ್ಟ. ಯಾವ ಕಾಲದಲ್ಲಿ ಸ್ತ್ರೀ ಜೊತೆಗಿರಬೇಕು ಅಂತ ಹೇಳಿದ್ರು ಆ ಕಾಲವನ್ನು ಮೀರಿ ರಾಜ್ಯದ ಭಾರ ತಲೆ ಮೇಲಿದೆ ಅಂತ ಹೇಳಿ ಮರೆತು ಹೋಗಿಬಿಟ್ಟ. ಆ ಕಾರಣದಿಂದ ನಿಮ್ಮ ತಂದೆ ನರಕದಲ್ಲಿ ಬಿದ್ದಿದ್ದಾರೆ ಅಂತ ಹೇಗಿದೆ. ಮಾಡಿದ್ದು ಒಬ್ಬ ಅಪರಾಧ, ಆದರೆ ಅವನು ಅಪರಾಧ ಮಾಡಿದ್ದಕ್ಕಾಗಿ ತನ್ನ ಪೂರ್ವಿಕರೆಲ್ಲರೂ ಬಿದ್ದು ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು ಸ್ವಾಮಿ? ಏನಿಲ್ಲ, ಏಕಾದಶಿ ಇದೆ, ಅದರ ಹೆಸರೇ ಮಾರ್ಗಶೀರ್ಷಿತೆ ಪಕ್ಷೇ, ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಇದೆ. ಆ ಏಕಾದಶಿಯನ್ನು ಮಾಡಿದರೆ ನಿಮ್ಮ ಪೂರ್ವಿಕರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿದರು. ಮತ್ತೆ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಏಕಾದಶಿ ಬಂತು. ಅತ್ಯಂತ ಭಕ್ತಿಯಿಂದ 3 ದಿನಗಳ ಕಾಲ ಶಾಸ್ತ್ರ ಹೇಗೆ ಹೇಳಿದ ಅದೇ ರೀತಿಯಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ. ದ್ವಾದಶಿ ದಿನ ನೈವೇದ್ಯವನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿ ತಾನು ಕೊನೆಗೆ ತೀರ್ಥಪ್ರಾಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ. ಕೆಲವೇ ದಿನಗಳಲ್ಲಿ ಅವನ ಪಿತೃಗಳು ಮೋಕ್ಷಕ್ಕೆ ಹೋಗುವ ಹಾಗೆ ಆಕಾಶದಲ್ಲಿ ಒಂದು ಧ್ವನಿ ಬರ್ತದೆ, ಸ್ವಸ್ತಿ ಸ್ವಸ್ತಿ ಸ್ವಸ್ತಿ. ಮಗುವಿನ ಒಳ್ಳೆಯದಾಗಲಿ, ನಾವು ತುಂಬಾ ಕ್ಲೇಶದಲ್ಲಿ ಇದ್ದೀವಿ, ತುಂಬಾ ದುಃಖದಲ್ಲಿ ಇದ್ದೀವಿ, ನೀನು ಮಾಡಿದ ವೃತ್ತದಿಂದ ನಾವು ನರಕ ಎಂಬ ಕುಂಡದಿಂದ ಹೊರಗೆ ಬಂದು ಇವತ್ತು ನಾವು ಮೋಕ್ಷಕ್ಕೆ ಹೋಗ್ತಾ ಇದ್ದೀವಿ, ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ. ಸ್ವಸ್ತಿ ಸ್ವಸ್ತಿ ಸ್ವಸ್ತಿ, ಮಂಗಲವಾಗಲಿ ಅಂತ ಧ್ವನಿ ಆಕಾಶದಲ್ಲಿ ಕೇಳಿಸ್ತು ಅಂತ ಪುರಾಣ ಹೇಳ್ತದೆ. ಅದರ ಹೆಸರು ಮೋಕ್ಷದಾಯಿನಿ. ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ, ಅದರ ಹೆಸರು ಮೋಕ್ಷದಾಯಿನಿ. ಈ ಏಕಾದಶಿಯನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ. ಈ ಒಂದೊಂದು ಏಕಾದಶಿಗೆ ಒಂದು ಫಲವನ್ನು ಹೇಳಿದ್ದಾರೆ. ಅಂದ್ರೆ ನಮ್ಮ ಪೂರ್ವಿಕರು ಯಾವುದೋ ಒಂದು ಸಣ್ಣ ಅಪರಾಧ, ತನ್ನ ಹೆಂಡತಿಯಲ್ಲಿ ಗಂಡ ಇರಬೇಕು, ಇಲ್ಲ ಆ ಕಾಲದಲ್ಲಿ ಸೇರಿಲ್ಲ ಅಂತಕ್ಕಂತಹ ಇಂತಹ ಎಲ್ಲ ಪಿತೃಗಳು ನರಕದಲ್ಲಿ ಬಿದ್ದಿದ್ದಾರೆ ಅಂತ ಎಂತಹ ಮಹತ್ವ ನೋಡಿ. ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಪಿತೃಗಳು ಉದ್ಧಾರ ಆಗ್ತಾರೆ. ಬೇರೆಯವರಾಗಿದ್ದರೆ ದೊಡ್ಡ ಹೋಗಿ ಮಾಡಿಸಿ ತಲೆ ಬೋಳಿಸಿ ಒದ್ದಾಡಿಸ್ಬಿಟ್ಟಿದ್ರು. ನಾವು ಪ್ರಾಣಿಗಳನ್ನು ಏನು ಮಾಡಬೇಕು? ಏಕಾದಶಿ ವ್ರತ ಮಾಡಿ. ಸರ್ವ ಸಮಸ್ಯೆಗಳಿಗೆ ಪರಿಹಾರ ಏಕಾದಶಿ ವ್ರತ. ಈ ಏಕಾದಶಿ ವ್ರತವನ್ನು ಸರಿಯಾಗಿ ನೀವು ಮಾಡಿದ್ರಿ ಅಂತ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಯಾವ ಔಷಧವೂ ಬೇಕಾಗಿಲ್ಲ, ಎಲ್ಲಿ ಹೋಗಬೇಕಾಗಿಲ್ಲ, ಇದರಲ್ಲಿ ಔಷಧಿ ಇದೆ. ಆ ಔಷಧಿಯನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ನೀವು. ಪ್ರಾಯ ಏಕಾದಶಿ ಹೆಸರು ಚಿಂತಾಮಣಿ ಅಂತ ಕರೀತಾರೆ. ಚಿಂತಾಮಣಿ ಚಿಂತಿತವಾದೆಲ್ಲವನ್ನು ಕೊಡುತ್ತೆ, ಏನು ಕೇಳ್ತೀವೋ ಕೊಟ್ಬಿಡತ್ತಂತೆ. ಅದಕ್ಕೆ ರಘುನಾಥ ಸ್ವಾಮಿಗಳಿಗೆ ಕಲ್ಪವೃಕ್ಷ ಕಾಮಧೇನು. ಕಲ್ಪವೃಕ್ಷನು ನಮ್ಮ ಮನಸ್ಸಲ್ಲಿ ಏನೇನಿದೆ ಎಲ್ಲವನ್ನೂ ಕೊಡುತ್ತೆ. ಕಾಮಧೇನು ಕಾಮಿತವಾದ ಪದಾರ್ಥಗಳನ್ನು ಕೊಡುತ್ತೆ. ಹಾಗೆ ರಘುತ್ತಮರು ಹಾಗೇನೆ ಅವರಂತೆ ಒಂದು ಸೇವೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಕೇಳಿದ್ರೆ ಎಲ್ಲವನ್ನೂ ಕೊಟ್ಬಿಡ್ತಾರೆ. ಯಾಕೆ? ಅವರೆಲ್ಲ ಏಕಾದಶಿ ಒಂದು ಏಕಾದಶಿಯನ್ನು ತಪ್ಪದೇ ಮಾಡಿದಂತಹ ಮಹಾನುಭಾವರು ಯಾರು ತ್ಯಾಗ ಮಾಡಿಲ್ಲ. ವರ್ಷದ
ವರ್ಷದಲ್ಲಿ ತಿಂಗಳಲ್ಲಿ ಬರುವಂತಹ ಏನೇನು ಏಕಾದಶಿಗಳಿದೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಬರುವ ಯಾವ ಏಕಾದಶಿಯನ್ನು ಬಿಟ್ಟವರೆಲ್ಲ ಮಹಾನುಭಾವರು. ಹೀಗಾಗಿ ಅವರ ಹತ್ರ ಬಂದರೆ ಸೇವಾ ಮಾಡಿದರೆ ತಾವು ಸಂಪಾದನೆ ಮಾಡಿದ ಪುಣ್ಯದಲ್ಲಿ ಸ್ವಲ್ಪ ಕೊಡ್ತಾರೆ, ತೆಗೆದುಕೊಂಡು ಸುಖವಾಗಿ ಬರುತ್ತಾರೆ. ಇನ್ನೊಂದು ಸಫಲ ಏಕಾದಶಿ, ಅದರ ಹೆಸರೇ ಸಫಲ. ಎಲ್ಲ ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಬೇಕಾದ್ರೆ, ಎಲ್ಲ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತಾದ್ರೆ ಏನ್ ಮಾಡಬೇಕು ಅಂದ್ರೆ ಸಫಲ ಅಂತ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಅಂತ ಅದು ಹೇಳ್ತಾರೆ. ಚಂಪಾವತಿ ಅಂತ ಒಂದು ನಗರ, ಮಾರಿಸ್ಮತಿ ಅಂತ ರಾಜ, ಅವನಿಗೊಬ್ಬ ಡೋಂಬಕ ಅಂತ ಕರೀತಾರೆ. ಅವನು ಮಹಾಭ್ರಷ್ಟ. ಅವನು ಚಿಕ್ಕ ಮಕ್ಕಳನ್ನು ಕೊಲ್ತಾ ಇದ್ದ, ಯಜ್ಞದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದ, ಹೆಣ್ಣು ಮಕ್ಕಳ ಹಣವನ್ನ ದೋಸ್ತಾ ಇದ್ದ, ಮಹಾ ಕಳ್ಳನಾಗಿದ್ದ, ಪಶು ಪಕ್ಷಿಗಳನ್ನ ಕೊಂದು ಮಾಂಸವನ್ನು ತಿಂತಾ ಇದ್ದ. ಗೊತ್ತಾಯ್ತು. ಗೊತ್ತಾದ ಮೇಲೆ ಏನ್ ಮಹಾಭ್ರಷ್ಟ, ಏನ್ ಮಾಡೋದು, ಭ್ರಷ್ಟಸ್ಯ ಕಾನ್ಯಾಗತಿ, ಭ್ರಷ್ಟನಾದವರಿಗೆ ಏನ್ ಗತಿ, ಗೋವಿಂದ ಹೊರ ಹಾಕಿದ್ರು. ಸ್ವಲ್ಪ ಅಪರಾಧ ಮಾಡಿದರೆ ತಪ್ಪು ಮಾಡಿದರೆ ಶಿರಚ್ಛೇದ ಮಾಡ್ತೀನಿ ಅಂತ, ಕೈ ಮುರಿತೀನಿ ಅಂತ ಭಯಪಡಿಸ್ಬೇಕಷ್ಟೇ, ಮುರಿಬಾರ್ದು. ಅದನ್ನು ಸ್ವಲ್ಪ ಅಪರಾಧಗಳಿಗೆ ಭಯಪಡಿಸಿ ಬಿಟ್ಬಿಡ್ಬೇಕು. ಈ ಮಗ, ಆ ರಾಜನ ಮಗ ತುಂಬಾ ಅಪರಾಧವನ್ನು ಮಾಡಿದ. ಕಂಡುಕೊಂಡ ಮಕ್ಕಳನ್ನು ಹೊಡೆದ. ಬ್ರಾಹ್ಮಣರು ಯಜ್ಞಗಳನ್ನು ಮಾಡ್ತಾ ಇದ್ದಾರೆ, ಮಲಮೂತ್ರ ವಿಸರ್ಜನೆ ಮಾಡಿದ. ಮನೆ ಬೇರೆಯವರ ಮನೆಗೆ ಹೋಗಿ ಹಣವನ್ನು ಕಳ್ಳತನ ಮಾಡಿದ. ಅನೇಕ ವಂಚನೆಗಳನ್ನು ಮಾಡಿ ಮೋಸಗಾರನಾಗಿ ಭ್ರಷ್ಟನಾಗುತ್ತ ಭ್ರಷ್ಟಸ್ಯ ಕಾನ್ಯಾಗತಿ ಗತಿ ಇಲ್ಲ ಅಂತ ಅಂದ್ಕೊಂಡು ಅವರ ದೇಶದ್ರೋಹಿ ರಾಜದ್ರೋಹಿ ಅಂತ ಅಡಿಪಟ್ಟಿಯನ್ನು ಕಟ್ಟಿ ಬಹಿಷ್ಕಾರವನ್ನು ಹಾಕಿ ಹೊರಹಾಕಿದ ಮೇಲೆ ಕಂಡ ಪದಾರ್ಥಗಳನ್ನು ತಿಂತ ಬಂದ. ಒಂದು ದಿವಸ ಏನೂ ಸಿಗಲೇ ಇಲ್ಲ. ಕೆಲವು ಪ್ರಾಣಿಗಳು ಬೆಂಗಳೂರಲ್ಲಿ ಹೋಗುವಾಗ ಪೇಪರ್ಗಳು ತಿನ್ನುತ್ತೆ. ಪೇಪರು ಸಿಗಲಿಲ್ಲ ಇವರಿಗೆ, ಪ್ಲಾಸ್ಟಿಕ್ ಪೇಪರ್ ಸಿಗಲಿಲ್ಲ, ಲೋಟ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಆಸೆ ಇದ್ದ. ಕೊನೆಗೆ ಅವತ್ತು ಹಣ್ಣು ಸಿಕ್ತು. ರಾತ್ರಿ 8 ಆಗಿತ್ತು. ಎಲ್ಲೋ ನೀರು ಸಿಕ್ತು. ಸ್ನಾನ ಮಾಡಿದ, ಬಂದ. ಭ್ರಷ್ಟಾಗಿದ್ದ, ಸಂಧ್ಯಾವಂದನೆ ಮಾಡಿಸೋಗಿತ್ತು, ತುಂಬ ವರ್ಷ ಆಗಿತ್ತು. ಪಾಪ ಒಂದು ಅಶ್ವತ್ಥ ಮರ, ಆ ಮರದ ಕೆಳಗೆ ಹಣ್ಣನ್ನು ಇಟ್ಕೊಂಡು ಕುಳಿತಿದ್ದ. ತಿನ್ನಬೇಕು ಅಂತ ಆಸೆ. ಇವು ಎಂದು ಪೂರ್ವ ಸಂಸ್ಕಾರದಿಂದಾಗಿ ಮನೆಯಲ್ಲೆಲ್ಲ ಏಕಾದಶಿ ಮಾಡ್ತಾ ಇದ್ದ. ಪಾಪ ಅಮ್ಮಂದರು ಮಾಡ್ತಾ ಇದ್ದರು. ಇವು ಭ್ರಷ್ಟ, ಇವತ್ತು ಏಕಾದಶಿ ಎಂದ. ಜ್ಞಾನೋದಯ ಆಯಿತು. ಸಂಸ್ಕಾರ ಇದ್ದರೆ ಹೇಗಿರುತ್ತೆ ನೋಡಿ, ಎಷ್ಟು ಅನುಕೂಲ ಆಗುತ್ತೆ. ಮನೆಯಿಂದ ಮಮ್ಮಿ ಇವತ್ತು ಏಕಾದಶಿ ಮಾಡ್ತಾರೆ, ನೆನಪಾಯ್ತು ಅವನಿಗೆ. ಇಷ್ಟೊತ್ತಾಯಿತು, ಇನ್ಮೇಲೆ ಆಗ್ತಿರ್ಬೇಕು, ತಿನ್ನೋದು ಬಿಟ್ರಾಯ್ತು ಅಂತ. ಭಗವಂತ ನೀನೇನೋ ಅಂದ್ಕೊಂಡಿದ್ದಿ, ನೀನು ಕೃಷ್ಣಾರ್ಪಣ ಅಂತ ಅಲ್ಲಿ ರಾತ್ರಿ ಮಲಗಬೇಕು ಅಂತಾನೆ. ಹೊಟ್ಟೆಯಲ್ಲಿ ಏನೂ ಇಲ್ಲ, ಹೊಟ್ಟೆ ದಬ್ಬರ ಬಾರಿಸ್ತಾ ಇದೆ, ನರ್ತನ ಮಾಡ್ತಾ ಇದೆ. ಪಾಪ ಏನು ಮಾಡೋದು ಗೊತ್ತಾಗಿಲ್ಲ. ಆ ಕಡೆ ಕೊಡ್ತಾನೆ, ಈ ಕಡೆ ಕೊಡ್ತಾನೆ, ಒದಾಡ್ತಾ ಇದ್ದಾನೆ. ಎಸಿ ಇರಲಿಲ್ಲ, ಹುಡುಗರೆಲ್ಲ ಕಷ್ಟ ಆಯಿತು. ಆಗಲಿ ಸ್ವಾಮಿ ಎದ್ದು ಕೂಡ್ತೇನೆ, ಜಾಗರಣೆ ಮಾಡಬೇಕಾದ್ರೆ ಇವತ್ತು ಅಂತೇಳಿ ಎದ್ದು ಕೂಡ್ತಾ ಕೂಡ್ಲಿಕ್ಕಾಗ್ತಾ ಇಲ್ಲ. ಆಹಾರ ಇಲ್ಲ. ಮತ್ತೆ ಮಲಗಿದ. ಬಲಕ್ಕೆ ಎಳಕ್ಕೆ ಒಳ ನಿದ್ರೆನೇ ಮಾಡಿಲ್ಲ. ಕೃಷ್ಣಾರ್ಪಣ ಸ್ವಾಮಿ, ಬಲಾತ್ಕಾರವಾಗಿ ಜಾಗರಣೆ ಮಾಡಿಸಿದ್ದು, ಇದು ನಿನಗೆ ಕೃಷ್ಣಾರ್ಪಣ, ಜಾಗರಣೋತ್ಸವದಿಂದ ನೀನು ಪ್ರೀತನಾಗುವ ಅಂತ ಆ ಜಾಗರಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ. ತಾನು ತಿನ್ನಬೇಕು ಅಂತರುವ ಹಣ್ಣನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದ. ಬೆಳಗಿನ ಜಾವ ನೀರಿತ್ತು, ಸ್ನಾನ ಮಾಡಿದ. ಸ್ನಾನ ಮಾಡಿ, ಸ್ವಾಮಿ ಎಂತಹ ಪುಣ್ಯವನ್ನು ಕೊಟ್ಟಿ, ತಿನ್ನಬೇಕು ಅಂದ್ರೆ ಒಂದು ಏನು ಯಾವ ಒಂದು ಹುಣ್ಣು ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಕೊನೆಗೆ ರಾತ್ರಿ 8 ಗಂಟೆಗೆ ಹಣ್ಣು ಸಿಕ್ತು. ತಿನ್ನಬೇಕು ಅಂದರೆ ಮನಸ್ಸು ಬರಲಿಲ್ಲ. ಏಕಾದಶಿಯಿಂದ ಜ್ಞಾನೋದಯ ಆಯಿತು, ಬಿಟ್ಟು ನಿನಗೆ ಸಮರ್ಪಣೆ ಮಾಡಿದೆ. ಮಲಗಬೇಕು ಅಂದರೆ ಆಹಾರ ಇಲ್ಲ, ಹೊಟ್ಟೆಯಲ್ಲಿ ನಿದ್ರೆ ಬರೋದಿಲ್ಲ. ಆ ಕಡೆ ಈ ಕಡೆ ಒದ್ದಾಡಿ ಕೊನೆಗೆ ಅದನ್ನೇ ಜಾಗರಣೋತ್ಸವ ಅಂತ ಮಾಡಿ ಸಮರ್ಪಣೆ ಮಾಡಿದ್ದೇನೆ. ಸ್ವಾಮಿ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಏಕಾದಶ್ಯಾಂ ಉಪವಾಸೆ ದ್ವಾದಶ್ಯಾಂ ಪಾಲನೇನ ಚ ಯದಾಚಿತಂ ಮಯಾ ಪುಣ್ಯಂ ತೀರ ಪ್ರೀಣಾಮ ಕೇಶವ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟ. ಸಮರ್ಪಣೆ ಮಾಡಿದ ಮರುಕ್ಷಣದಲ್ಲಿಯೇ ದೇವದೂತರು ಬಂದರು. ಈ ಕಡೆಗೆ ದೇವದೂತರು ಬಂದರು.
ಇವನು ಮಹಾಪಾಪಿ. ಹೆಣ್ಣು ಮಕ್ಕಳನ್ನ ಕೊಂದು ಅವರ ಕತ್ತಲ್ಲಿರುವ ಬಂಗಾರ ಬೆಳ್ಳಿ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾನೆ. ಮಹಾಮೋಸಗಾರ. ದೇವರು ಅಂತಾರೆ, ಇವನು ಉಪವಾಸ ಮಾಡಿದ್ದಾನೆ, ನಿನ್ನೆ ನಮ್ಮ ಸ್ವಾಮಿಗೆ ಹಣ್ಣನ್ನು ಸಮರ್ಪಣೆ ಮಾಡಿದ್ದಾನೆ, ಜಾಗರಣೋತ್ಸವವನ್ನು ಮಾಡಿದ್ದಾನೆ, ಇವನು ವೈಷ್ಣವ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ದೇವದೂತರಂತಾರೆ. ಯಮದೂತರಂತೂ ಇಲ್ಲ, ನಮಗೆ ಸೇರಿದವನು ಇದು ಮಹಾಪಾಪಿ, ವಂಚಕ, ಅಂಬಡ, ಭ್ರಷ್ಟ, ನಾವು ಕರ್ಕೊಂಡು ಹೋಗ್ತೀವಿ ಅಂತೀವರು. ಅವರು ಇಲ್ಲ, ನಿನ್ನೆ ಇವರು ಶುದ್ಧ ಏಕಾದಶಿ ಮಾಡಿಲ್ಲ, ಇದನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ವಿಮಾನದಲ್ಲಿ ಕೂರಿಸ್ಕೊಂಡು ಹೋಗಿ ಭಗವಂತನ ಹತ್ರ ಹೋಗ್ತಾರೆ. ಇದು ಸಫಲ. ಅವನೇನು ಜ್ಞಾನಪೂರ್ವಕ ಮಾಡಲಿಲ್ಲ, ಜಾಗರಣೆ ಮಾಡಿದ ಜ್ಞಾನಪೂರ್ವಕವಾಗಿ ಮಾಡಲಿಲ್ಲ. ಒಳ ಕಚ್ಚತ್ತೆ, ಒಳೆಯಲು ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂತದಕ್ಕಾಗಿ ಎಡಕ್ಕೆ ಬಲಕ್ಕೆ ಒದ್ದಾಡಿ ಜಾಗರಣೆ ಮಾಡಿದ. ಆದರೂ ದೇವರ ಅನುಗ್ರಹವನ್ನು ಮಾಡಿದ. ಇನ್ನು ಜ್ಞಾನಪೂರ್ವಕವಾಗಿ ಮಾಡಿದರೆ ಎಂತಹ ಪುಣ್ಯದ ಯೋಚನೆ ಮಾಡಿ. ಹಾಗಾದರೆ ಪಾಪಿಗಳಿಗೆ ಪಾಪ ಹೋಗಿ ಉತ್ತಮವಾದ ಫಲ ಸಿಗಬೇಕು ಅಂತಾದರೆ ಸಫಲ ಅಂತ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಶೇನಿ ವ್ರತ, ಸಫಲ ವ್ರತ, ಏನೇನೋ ಏಕಾದಶಿ ಹಾಕಿಬಿಡ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ. ಎಲ್ಲವನ್ನು ತಿಳ್ಕೋಬೇಕು. ಪುತ್ರದ ಏಕಾದಶಿ ಮೋಕ್ಷದಾಯಿನಿ ಆಯಿತು, ಪುತ್ರದ ಅಂತ ಹೇಳಿದೆ. ಅದು ಹೇಳಿದೆ ಪ್ರಾಯ ಪುಷ್ಯ ಮಾಸದಲ್ಲಿ ಬರುವಂಥ ಏಕಾದಶಿ ಪುತ್ರದ. ಭದ್ರಾವತಿ ಇತ್ತು, ಶಿವನ ಭದ್ರಾವತಿ ಅಲ್ಲ, ಭದ್ರಾವತಿ ಸರಸ್ವತಿ ತೀರ, ಸರಸ್ವತಿ ತೀರ ಇಲ್ಲ. ಆ ಭದ್ರಾವತಿ ಎಂಬ ಊರಿನಲ್ಲಿ ಕೇತುಮಾನ್ ಅನ್ನೋ ರಾಜ, ಅವನ ಹೆಂಡತಿ ಹೆಸರು ಚಂಪಕ ಅಂತ ಹೇಳಿ. ತುಂಬ ಧಾರ್ಮಿಕರು, ಒಳ್ಳೆ ದಂಪತಿಗಳು, ಭಗವಂತನ ಆರಾಧನೆ ಮಾಡ್ತಾ ಬ್ರಾಹ್ಮಣರ ಆರಾಧನೆ ಮಾಡ್ತಾ ಇದ್ದಾರೆ. ಅದು ಮಕ್ಕಳಿಲ್ಲ. ತುಂಬ ಬೇಸರ ಆಯಿತು. ದೇವರು ಬೇಕಾದಷ್ಟು ಸಂಪತ್ತು ಕೊಟ್ಟ, ಸಂತಾನ ಕೊಡಲಿಲ್ಲ. ತುಂಬ ಬೇಸರ ಮಾಡೋದು. ಅನೇಕ ಹೋಮಗಳನ್ನು ಮಾಡ್ತಾನೆ. ಯಾವ್ಯಾವ ಜ್ಯೋತಿಷ್ಕರು ಪುರೋಹಿತರು ಹೇಳ್ತಾರೆ, ಎಲ್ಲ ಹೋಮಗಳನ್ನು ಮಾಡಿಸಿದ್ದಾರೆ. ಮಕ್ಕಳ ಬೇಸರ ಆಯಿತು, ಕುದುರೆ ಹತ್ತಿದ. ಈ ಮನೆ ಬೇಡ, ಮಗ ಬೇಡ, ಅದು ಬೇಡ ಅಂತ ಹೇಳಿ ಹೆಂಡತಿ ಕೇಳದೇನೆ ಕುದುರೆ ಹತ್ತಿ ಹೊರಟ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಕುಟೀರ ಕಾಣಿಸ್ತದೆ, ಚಿಕ್ಕದಾದ ಕುಟೀರ. ಅಲ್ಲಿ ಎಲ್ಲ ಋಷಿಮುನಿಗಳು ಕುಳಿತಿದ್ದಾರೆ. ಅವರು ನೋಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ಅವ್ರು ಹೇಳಿದರು, ನಿನಗೆ ಮಕ್ಕಳಿಲ್ಲ. ನನಗೆ ಆಶ್ಚರ್ಯ ಆಯಿತು. ಡಾಕ್ಟರ್ ಹತ್ರ ಹೋದರೆ ನಿನಗೇನಾಗಿದೆ? ಜ್ವರ ಬಂದಿದೆ. ಮತ್ತೇನಾಗಿದೆ? ಶೀತ. ಮತ್ತೇನಾಗಿದೆ? ಕೆಮ್ಮು ಇದೆ. ನಾವು ಹೇಳಿದ ಮೇಲೆ ಔಷಧಿ ಕೊಡೋ ಡಾಕ್ಟರು. ಆ ಡಾಕ್ಟರ್ ಆಗಲ್ಲ. ಆ ಕುಟೀರದಲ್ಲಿರುವಂತಹ ಋಷಿಗಳಂತಾರೆ, ನಿನಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲ ಅಂತ ಕೊರತೆಯಿಂದ ಖಿನ್ನನಾಗಿ ಮತ್ತೆ ಕಾಡಿಗೆ ಬಂದಿದ್ದ. ನಿನ್ನ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನು ಕಟ್ಟಿಸಿಕೊಂಡಿರುವ ಧರ್ಮಪತ್ನಿಯನ್ನು ಬಿಟ್ಟು ಬಂದಿದ್ದೀನಿ. ಹೌದಾನೆ? ತತ್ತರಿಸಿಬಿಟ್ಟ. ಸರಿಯಾಗಿ ಹೇಳ್ತಾರೆ, ಸ್ವಾಮಿ ಹಾಗಾದ್ರೆ ನನ್ನ ಮಕ್ಕಳೇ ಆಗಲಿಲ್ಲ, ಮಕ್ಕಳೇ ಮಾಡೋದು ಏನು ಮಾಡೋದು? ಏನು, ಯಾವ ವ್ರತವನ್ನು ಆಚರಣೆ ಮಾಡೋದ್ರಿಂದ, ಯಾವ ಕರ್ಮಾನುಷ್ಠಾನವನ್ನು ಮಾಡೋದ್ರಿಂದ ಮಕ್ಕಳಾಗಂತ ಹೇಳಿ ಸ್ವಾಮಿ ಅನುಗ್ರಹವನ್ನು ಮಾಡಿ. ನಾವೇನು ಜ್ಯೋತಿಷ್ಕರಲ್ಲ, ನಾವು ಪುರೋಹಿತರಲ್ಲ. ನಿನ್ನ ಕಡೆಗೆ ದುಡ್ಡನ್ನು ತೆಗೆದುಕೊಂಡು ನಿನಗೆ ಫಲವನ್ನು ಕೊಡುವಂಥವ್ರು ಅಲ್ಲ ನಾವು. ಅವರು ವಿಶ್ವೇ ದೇವತೆಗಳಂತೆ. ಯಾಕೆ ಅಂದರೆ ಅವರು ಬಂದದ್ದು ಮುಂದೆ ಮಾಘ ಸ್ನಾನ ಮಾಡೋದಕ್ಕಾಗಿ ಮೂಲಕ ಬಂದಿರೋದು ವಿಶ್ವೇ ದೇವತೆಗಳು. ಸ್ವಲ್ಪ ದಿವಸ 4-5 ದಿವಸದಲ್ಲಿ ಮಾಘ ಸ್ನಾನ ಬರ್ತದೆ. ಆ ಮಾಘ ಸ್ನಾನಕ್ಕೆ ಪೂರ್ವ ತಯಾರಿಗೆ ಕುಟೀರ ಮಾಡಿಕೊಂಡು ಬೇಗ ಎದ್ದು ಸ್ನಾನ ಮಾಡಿ ಜಪತರು ಅನುಷ್ಠಾನ ಮಾಡೋದಕ್ಕೆ ಒಂದು ರಿಸರ್ವ್ ಮಾಡ್ಕೋಬೇಕಲ್ಲ ಸ್ಥಳ. ಮಾಘ ಸ್ನಾನ ಅಂದರೆ ತುಂಬ ಜನ ಬರ್ತಾರೆ. ಅದು ಪ್ರಯಾಣದ ಸ್ಥಳಗಳಲ್ಲಿ ಕೋಟಿ ಜನ ಬರ್ತಾರೆ. ಸ್ಥಳವೇ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ವಿಶ್ವೇ ದೇವತೆಗಳ ಬಂದು ಮೊದಲೇ ಸ್ಥಳವನ್ನು ರಿಸರ್ವ್ ಮಾಡಿಕೊಂಡು ಕುಟೀರವನ್ನು ಮಾಡಿಕೊಂಡು ಋಷಿ ಮುನಿಗಳ ದೇಶದಲ್ಲಿ ಇದ್ರವರು. ಆ ವಿಶ್ವೇ ದೇವತೆಗಳನ್ನ ಈ ರಾಜ ನೋಡಿದ, ಕೇತುಮಾನ್ ರಾಜ ನೋಡಿ ಕೇಳ್ತಾನೆ, ಸ್ವಾಮಿ ಏನು ಮಾಡಬೇಕು? ಅವತ್ತು ಸರಿಯಾಗಿ ಏಕಾದಶಿ ಇರ್ತದೆ. ಅಪ್ಪ ಇವತ್ತು ಬಂದಿದ್ದೆ, ನಿನಗೆ ತಿಂಡಿ ತಿನಿಸು ಗಡ್ಡೆ ಗೆಲಸು ಯಾವುದೂ ಕೊಡಲ್ಲ, ಉಪವಾಸ ಮಾಡು. ನಮ್ಮ
ಜೊತೆಗೆ ನೀವು ಉಪವಾಸವನ್ನು ಮಾಡು, ಶುದ್ಧವಾದ ನದಿ ಸ್ನಾನವನ್ನು ಮಾಡು, ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ಏಕಾದಶಿ ವ್ರತವನ್ನು ಆಚರಣೆ ಮಾಡು, ನಿನಗೆ ಒಳ್ಳೆಯದು ಕೊಡುತ್ತಾನೆ ಅಂತ ಹೇಳಿ ಮಾಡಿದ ವಿಶ್ವದೇವತೆಗಳು ಆ ಋಷಿಗಳ ಮಾತಿನಿಂದ ಏಕಾದಶಿ ವ್ರತ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಕುದುರೆ ಮೇಲೆ ಕುಳಿತುಕೊಂಡು ಮನೆಗೆ ಬರ್ತಾರೆ. ಕೆಲವೇ ದಿನಗಳಲ್ಲಿ ಮಾಡಿದ ಅವರ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಒಳ್ಳೆ ಮಗ ಬರ್ತಾನೆ. ಆ ಏಕಾದಶಿ ಹೆಸರು ಪುತ್ರದ. ನೋಡಿ ಹೇಗಿದೆ, ಮಕ್ಕಳಲ್ಲಿ ಇದ್ದವರೆಗೂ ಮಕ್ಕಳನ್ನು ಕೊಡುವಂತಹ ಒಂದು ಏಕೈಕ ವ್ರತ ಅದು ಏಕಾದಶಿ ವ್ರತ. ಅದರ ಹೆಸರು ಪುತ್ರದ. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಹಿತಚಿಂತಕರು, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ನಮಗೆ ಯಾವುದೇ ತರಹ ತೊಂದರೆ ಆಗಬಾರದು ಅನ್ನೋದಕ್ಕಾಗಿ ಎಲ್ಲ ಉಪಾಯಗಳನ್ನು ಹೇಳಿಕೊಟ್ಟಿದ್ದಾರೆ. ಆ ಎಲ್ಲ ಉಪಾಯಗಳನ್ನು ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೇವೆ, ವೆಚ್ಚ ಮಾಡಿಕೊಳ್ತೇವೆ, ಮನಸ್ಸಿಗೂ ಕ್ಲೇಶ, ದುಡ್ಡು ಹೋಗುತ್ತೆ, ಅದೂ ಕ್ಲೇಶ, ದುಡ್ಡು ಹೋಯಿತು ಅಂತ ದುಃಖ, ಮಾನಸಿಕವಾಗಿಯೂ ವ್ಯಥೆ, ಆಯಾಸ ಎಲ್ಲವೂ ಆಗುತ್ತೆ. ಇಂತಹ ಸುಲಭವಾದ ಉಪಾಯಗಳನ್ನು ಮಾಡಿದರೆ ಭಗವಂತನೂ ಪ್ರೀತನಾಗ್ತಾನೆ, ಅವನ ಅನುಗ್ರಹವೂ ಸಿಗುತ್ತೆ, ಆಯಾಸವೂ ಆಗುವುದಿಲ್ಲ. ಅದಕ್ಕಾಗಿ ಭಗವಂತನ ಈ ದಿನದಲ್ಲಿ ವಿಶೇಷವಾದ ಉಪವಾಸವನ್ನು ಮಾಡಬೇಕು ಅಂತ ಶಕ್ತಿಲ ಏಕಾದಶಿ ಅಂತ ಬರುತ್ತೆ. ಯಾವಾಗ? ಮಾಘ ಬಹುಳದಲ್ಲಿ, ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಶಕ್ತಿಲ ಅಂತ ಏಕಾದಶಿ ಬರುತ್ತೆ. ತುಂಬ ಶ್ರೇಷ್ಠವಾದ ಏಕಾದಶಿ ಇದು. ಪಂಚಾಂಗ ಶ್ರವಣ ಮಾಡುವಾಗ ಈ ಶ್ಲೋಕವನ್ನು ಕೇಳ್ತೇವೆ. ತಿಲಸ್ನಾಯಿ ತಿಲೋದ್ವರ್ತಿ ತಿಲಭೂಮಿ ತಿಲೋದಕಿ ತಿಲಭು ತಿಲಘಾತಾಚ ಷಡ್ತಿಲ ಪಾಪನಾಶನಾಹ. ಸರಿಯಾಗಿ ಅರ್ಥ ಮಾಡ್ಬೋದು. ಕಥೆ ಹೇಳಿ ಅರ್ಥವನ್ನು ಹೇಳ್ತೇವೆ. ಒಬ್ಬ ಸ್ತ್ರೀ ಇದ್ಲು, ಹೆಣ್ಮಗಳು. ಅವಳು ಮಾಡದೇ ಇರುವ ವೃತ್ತಗಳೇ ಇಲ್ಲ. ಮಾಡೋದು ಸಿಸ್ಟಮ್ ಜಗತ್ ಸರ್ವ ಅಂತೀವಲ್ಲ, ಹಾಗೆ ವೃತ್ತಗಳು ಅಂದ್ರೆ ಅಯ್ಯೋ ಅದನ್ನ ಮಾಡಿದ್ದೀನಿ ಅಂತ. ಧಾರಣೆಕಾಳು ಮಾಡಿದ್ದೀನಿ, ವಿಷ್ಣು ಪಂಚಕ ಮಾಡಿದ್ದೀನಿ, ವಿಷ್ಣು ಪಂಚಕ ಮಾಡಿದ್ದೀನಿ, ಚಾತುರ್ಮಾಸ್ಯ ಮಾಡಿದ್ದೀನಿ, ಏನು ಅಂತ ಕೇಳಿದ್ರೆಲ್ಲವನ್ನು ವೃತ ಮಾಡ್ತಾಳೆ, ಎಲ್ಲ ವೃತ ಮಾಡಿದ್ದಾಳೆ, ಎಲ್ಲ ಉಪವಾಸ ಮಾಡಿದ್ದಾಳೆ. ಆದರೆ ಒಬ್ಬರಿಗೂ ದಾನ ಮಾಡಿದವಳಲ್ಲ, ಮನೆಗೆ ಕರೆದು ಊಟಕ್ಕೆ ಹಾಕಿದವಳಲ್ಲ. ಉಪವಾಸ ಅಂದ್ರೆ ಏನು ವೆಚ್ಚ ಇಲ್ಲ. ಎರಡು ಏಕಾದಶಿ ಬಂದಿದೆ, ಮಠಕ್ಕೆ ಉತ್ತರಾದಿ ಮಠಕ್ಕೆ ಮಾಡ್ತೀನಿ, ಗೋಕುಲಾಷ್ಟಮಿ ಎರಡು ಉಪವಾಸ ಬಹಳ ಸಂತೋಷ ಮಾಡ್ತೀನಿ. ಇಲ್ಲ ನೀವು ದ್ವಾದಶಿ ದಾನ ಕೊಡಬೇಕು ಅಂದ್ರೆ ಪ್ರಾಣ ಹೋಗ್ತದೆ. ದಾನ ಅಂದ್ರೆ ಪ್ರಾಣ ಹೋಗ್ತದೆ, ದಾನ ಬೇಡ, ಅನ್ನದಾನ ಬೇಡ, ಕೈ ಎತ್ತಿ ರೂಪಾಯಿನ ದಾನ ಕೊಡಬೇಕು ಅಂದ್ರೆ ಸಂಕಟ. ವೆಚ್ಚಿಲ್ಲದೇನೆ ಉಪವಾಸ ಮಾಡೋದು ಮಾಡ್ತಾರೆ ಅಂತ ಅವ್ರು ಹೆಣ್ಣುಗಳಿದ್ದಾರೆ. ಎಲ್ಲ ವೃತ್ತಗಳನ್ನು ಮಾಡಿದ್ರು, ಅದು ದಾನವನ್ನು ಮಾಡಿದ್ದಿಲ್ಲ. ಒಂದು ಬಾರಿ ಒಂದು ದಾನವನ್ನು ಮಾಡಿದ್ದಿಲ್ಲ. ಮನೆಗೆ ಬಂದು ಭಿಕ್ಷುಕರು ಅಮ್ಮ ಅನ್ನವನ್ನು ಕೊಡು ಅಂದರೆ ಸರ್ವತ್ರ ಕೊಡಲಿಲ್ಲ. ಕಾಲ ಹಾಕಿ ಈಗ ಜಡದು ಒಳಗಿರ್ತಿದ್ರು, ಉತ್ತರವನ್ನೇ ಕೊಡ್ತಿರಲಿಲ್ಲ. ದೈನ್ಯದಿಂದ ಸಂಕಟಪಟ್ಟು ಬಟ್ಟೆಗಿಲ್ದೇನೆ ಬಂದಂತಹ ಭಿಕ್ಷುಕರಿಗೆ ಮನೆಯಲ್ಲಿ ಓದಿರುವುದನ್ನು ಕೊಡುವ ಎತ್ತಪ್ಪಿದೆ. ಬಿಸಿಯಾದ ಪದಾರ್ಥ ಬೇಡ, ನೀವು ತಿಂದು ಬಿಟ್ಟಿರುವುದನ್ನ ಮಕ್ಕಳು ತಿಂದು ಬಿಟ್ಟು ಯಜನವನ್ನಾದರೂ ಹಾಕುತ್ತಿದ್ದಾರೆ ಅವರು. ಭಿಕ್ಷುಕರು ಪಾಪ ಸೆರಣ್ಣಿ ನೀರನ್ನು ಕುಡಿತಾರೆ, ಸಾಕಾಟದಲ್ಲಿ ಕುಡಿತಾರೆ. ಅದಕ್ಕಿಂತ ಮನೆಯಲ್ಲಿರುವಂತಹ ವಸ್ತುವನ್ನು ಹಾಕುವಂತಿದೆ, ಹಾಕಲ್ಲ. ಒಬ್ಬರಿಗೆ ಕೊಟ್ಟವಳಲ್ಲ. ಯೋಗ್ಯ ಬ್ರಾಹ್ಮಣರನ್ನು ಕರೆದು ಭೋಜನವನ್ನು ಮಾಡಿಸಿಲ್ಲ, ಕಡು ಬಡವರಿಗೆ ದಾನವನ್ನು ಮಾಡಿಲ್ಲ, ಸತ್ಪಾತ್ರರಿಗೂ ದಾನ ಮಾಡಿಲ್ಲ. ದಯಾಬುದ್ಧಿಯಿಂದ ಕನಿಕರದಿಂದ ಭಿಕ್ಷುಕರಿಗೆ ಒಂದು ದಿನವೂ ದಾನ ಮಾಡಿಲ್ಲ. ಅಂತಹ ಒಬ್ಬ ಮಹಿಳೆ ಅವಳಿದ್ದಾಗ ಒಂದು ದಿವಸ ದೇವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದೇವರೇ ಪುಟ್ಟ ರೂಪದಿಂದ ಭಿಕ್ಷುಕನ ವೇಷದಿಂದ ಹೊಲಸು ವೇಷವನ್ನು ಹಾಕಿಕೊಂಡು ಭಿಕ್ಷಾಂದೇಹಿ ಬಂದ. ಅವ ಭಿಕ್ಷೆ ಕೊಡೋದು ಅಂತ ಹೇಳಿ ಕೋಪ ಹೋಯ್ತು. ಭಿಕ್ಷಾ ಬೇಡವರನ್ನು ನೋಡಿದರೆ ಕೋಪ ಬರ್ತಿದ್ದ ಅವಳಿಗೆ. ಉಪವಾಸ ಮಾಡಿದ ಮನೆಯಲ್ಲಿ ಆರಾಮ ಉಪವಾಸ ಇರ್ಬೋದು, ಯಾಕೆ ಬರ್ತಾರೆ ಇವರು ಅಂತ ಕೋಪದಿಂದ ಒಂದು ಮಣ್ಣಿನ ಹೆಂಡೆ ಇತ್ತು. ಆ ಮಣ್ಣಿನ ಹೆಂಡೆ ಅಂತ ಹೇಳ್ಕೊಂಡು ಆ ಭಿಕ್ಷಾ ಪಾತ್ರ
ದೇವರು ಬಂದಿದ್ದಾನೆ ಮನೆಗೆ. ದೇವರೊಂದು ಪರೀಕ್ಷೆ ಮಾಡೋದಕ್ಕಾಗಿ ಪಾತ್ರೆಯನ್ನ ಕೈಗೆಳ್ಕೊಂಡು ಭಿಕ್ಷಾದೇಹಿ ಅಂತ ಕೇಳಿದರೆ ಆ ಹೆಣ್ಣುಮಗಳು ಒಂದು ಮಣ್ಣಿನ ಗುಂಪೆಯನ್ನು ಮಾಡಿ ಪಾತ್ರೆಯಲ್ಲಿ ಬಿಸಾಡಿಬಿಟ್ಟು, ಮುಂದೆ ಅವರು ವಯಸ್ಸಾಯಿತು, ಪ್ರಾಣ ಹೋಯಿತು, ಸ್ವರ್ಗಕ್ಕೆ ಹೋದ್ರು. ಸ್ವರ್ಗಕ್ಕೆ ಹೋದರೆ ಮನೆ ಜಗ 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 ಹೊಳ 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 ಹೊಳಿತಾ ಇದೆ. ಹೊಳಗೆ ಚೆಂದ ಹೊಡಿತಾಳೆ ಮನೆ. ಆ ಮನೆ ಖಾಲಿ ಮನೆ, ಏನಿಲ್ಲ ಇಲ್ಲ. ಅವಳಂತೂ ಮನೆ ತಗೊಂಡು ಏನು ಮಾಡಲಿ? ಸ್ವರ್ಗ ಅಂದರೆ ಮನೆಯಲ್ಲಿ ಹಾಲಿರಬೇಕು, ಸಕ್ಕರೆ ಇರಬೇಕು, ಬೆಲ್ಲ ಇರಬೇಕು, ಅಕ್ಕಿ ಇರಬೇಕು, ಬೇಳೆ ಇರಬೇಕು, ಫ್ರಿಜ್ ಇರಬೇಕು. ಏನಿಲ್ಲ ಮನೆಯಲ್ಲಿ. ಯಾಕೆ ಹೀಗೆ? ಸ್ವರ್ಗದಲ್ಲಿ ತುಂಬ ಸುಖ ಇದೆ ಅಂತ ನಾನು ಕೇಳಿದ್ದೆ. ಹೋಗೋಕೆ ಪರವಾಗಿಲ್ಲ, ಉಪವಾಸ ಮಾಡ್ಕೊಂಡಿರ್ಬೋದಾಗಿತ್ತು, ಇಲ್ಲಿ ಬಂದಿದ್ದು ವೇಸ್ಟ್ ಆಯಿತು ಅಂತ ಅನಿಸ್ತು. ಆವಾಗ ದೇವರ ಹತ್ರ ಕೇಳಿದ್ರು, ನಾನು ಮಾಡಿದ ಪುಣ್ಯದಿಂದ, ನಾನು ಮಾಡಿದ ವ್ರತದ ಪ್ರಭಾವದಿಂದ ಸ್ವರ್ಗ ಸಿಕ್ತು, ಒಳ್ಳೆ ಮನೆಯೇನೂ ಸಿಕ್ತು, ಆ ಮನೆಯಲ್ಲಿ ಯಾಕೆ ಏನೂ ಇಲ್ಲ? ದೇವರೇ ಬಂದು ಹೇಳಿದ್ರು, ಇಲ್ಲಮ್ಮ, ಯಾವ ಬಡವರಿಗೂ ಕೂಡ ಕನಿಕರದಿಂದ ದಾನವನ್ನು ಮಾಡಿಲ್ಲ, ಜ್ಞಾನಿಗಳನ್ನು ಕರೆದು ಒಂದು ದಿನವೂ ಅನ್ನದಾನವನ್ನು ಮಾಡಲಿಲ್ಲ, ವಸ್ತ್ರದಾನವನ್ನು ಮಾಡಲಿಲ್ಲ, ಕೈ ಎತ್ತಿ ಯಾರಿಗೂ ಕೊಡಲೇ ಇಲ್ಲ. ಅದಕ್ಕಾಗಿ ನನಗೆ ಮನೆ ಕೊಟ್ಟೆ, ಮನೆ ಒಳಗೆ ಏನೂ ಕೊಟ್ಟಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಸ್ವಾಮಿ? ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ, ನನಗೆ ಯಾವ ಹೇಳೇ ಇಲ್ಲ. ಉಪವಾಸ ಮಾಡುವಂತ ಹೇಳಿದ್ರೆ ಉಪವಾಸ ಮಾಡಿದಷ್ಟೇನೆ, ಎಲ್ಲ ಉಪವಾಸಗಳನ್ನು ಮಾಡಿದ್ದೇನೆ, ಎಲ್ಲ ವ್ರತಗಳನ್ನು ಮಾಡಿದ್ದೇನೆ, ಅನ್ನದಾನವನ್ನು ಮಾಡಬೇಕು ನನಗೆ ಯಾರು ಹೇಳೇ ಇಲ್ಲ. ನನಗೆ ಗೊತ್ತಾಗಿಲ್ಲ. ಪರಿಹಾರವನ್ನು ಹೇಳಿದ್ರು ಸ್ವಾಮಿ, ಅನುಗ್ರಹವನ್ನು ಮಾಡಲ್ಲ, ಮನೆಯಲ್ಲೆಲ್ಲ ಪದಾರ್ಥ ಬರಬೇಕು, ನಾನು ಸುಖವಾಗಿರ್ಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ದೇವರೇ ಹೇಳಿದ, ಮಾಘ ಮಾಸದಲ್ಲಿ, ಮಾಘ ಬಹುಳದಲ್ಲಿ ಬರುವಂತಹ ಏಕಾದಶಿ, ಅದಕ್ಕೆ ಶಕ್ತಿಲ ಅಂತ ಕರೀತಾರೆ. ಶಕ್ತಿಲ ಅಂದರೆ ತಿಲಸ್ನಾಯಿ, ತಿಲೋತ್ವರ್ತಿ, ತಿಲಭೂಮಿ, ತಿಲೋದಕಿ, ತಿಲದಾಕಾಶ, ಶಕ್ತಿಲ ಪಾಪನಾಶನಾಮ. ಅವತ್ತು ಏನು ಮಾಡಬೇಕು ಅಂದರೆ, ಏಕಾದಶಿ ಅಂದರೆ ದ್ವಾದಶಿ ಅಂತ ಅರ್ಥ. ಏಕಾದಶಿ ಕಟ್ಟಿಟ್ಟಾಗಿ ಉಪವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಅದರಲ್ಲಿ ಏನು ಕನ್ಸಿಷನ್ ಇಲ್ಲ. ಷಟ್ತಿಲ ಏಕಾದಶಿ ಅಂದರೆ ಆ ತಿಲ ಸಂಪರ್ಕವಾದ ಕರ್ಮಗಳನ್ನೆಲ್ಲ ದ್ವಾದಶಿ ಮಾಡಬೇಕು. ತಿಲಸ್ನಾಯಿ, ಬೆಳಗಿನ ಜಾವದಲ್ಲಿ ನೀರಲ್ಲಿ ಎಳ್ಳು ಹಾಕಬೇಕು, ಎಳ್ಳು ಹಾಕಿ ಸ್ನಾನವನ್ನು ಮಾಡಬೇಕು, ಅದಕ್ಕೆ ತಿಲಸ್ನಾಯಿ ಅಂತಾರೆ, ತಿಲಸ್ನಾನವನ್ನು ಮಾಡೋದು. ತಿಲೋದ್ವರ್ತಿ, ಉದ್ವರ್ತನ ಅಂತಾರೆ. ಅಂದರೆ ಪುಡಿ ಮಾಡಿ ಪುಟ್ಟಿ ಎಳ್ಳನ್ನು, ಕರಿ ಎಳ್ಳನ್ನು ಪುಟ್ಟಿ 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 ಮೈ ತುಂಬ ಉಜ್ಕೋಬೇಕು, ಅದು ತಿಲೋದ್ವರ್ತಿ ಅಂತಾರೆ. ತಿಲೋದ್ವರ್ತನ, ತಿಲೋದ್ವರ್ತಿ, ಉದ್ವರ್ಸನೆ ಸ್ವಲ್ಪ ತಿಳಿಸ್ತೀರ ಮೈಗೆ. ಹಾಗೆ ತಿಲಸ್ನಾನವನ್ನು ಮಾಡಬೇಕು, ಅದರ ಪುಡಿಯನ್ನು ಮಾಡಿ ಮೈ ತುಂಬ ಉಜ್ಕೋಬೇಕು. ತಿಲೋದ್ವರ್ತಿ. ತಿಲಹೋಮಿ, ಅವತ್ತು ತಿಲಹೋಮ ಮಾಡಿಸ್ಬೇಕು. ಆಹುತಿ ತಿಲನೇ ಅಗ್ನಿಯಲ್ಲಿ. ತಿಲೋದಕಿ, ತರ್ಪಣವನ್ನು ಕೊಡೋದು ಎಳ್ಳಿಂದ ಕೊಡಬೇಕು. ತಿಲಹು, ಎಳ್ಳನ್ನು ತಿನ್ನಬೇಕು, ಎಳ್ಳಿನ ಪದಾರ್ಥವನ್ನು ಏನಾದರೂ ಮಾಡಿಸಿ ತಿನ್ನೋದು. ತಿಲದಾತಾಚ, ಎಳ್ಳನ್ನು ದಾನವನ್ನು ಕೊಡಬೇಕು. ಷಟ್ತಿಲ ಪಾಪನಾಶನ, ಹೀಗೆ 6 ವಿಧವಾದಂತಹ ಪಾಪನಾಶಕವಾದಂತಹ ಕರ್ಮಗಳನ್ನು ಆಚರಣೆ ಮಾಡಿದರೆ ಅದಕ್ಕೆ ಷಟ್ತಿಲ ಏಕಾದಶಿ ಅಂತ ಕರೀತಾರೆ. ಪ್ರಾಯ ನಮ್ಮ ದೌರ್ಭಾಗ್ಯವೂ ಏನೋ ಗೊತ್ತಿಲ್ಲ, ಎಳ್ಳನ್ನು ನೋಡಿದರೆ ಭಯ ಬರುತ್ತೇವೆ. ನೀವು ಎಳ್ಳ, ಇದು ಓನ್ಲಿ ಪಕ್ಷ ಮಾಸದಲ್ಲಿ ಮಹಾಲಯದಲ್ಲಿ ಮಾತ್ರ ಹೇಳಿರಬೇಕು. ನಿಮ್ಮ ಅಪ್ಪನ ತಿಥಿ ದಿವಸ ಮಾತ್ರ ಹೇಳ್ತರ್ತೇನೆ ಮನೆಗೆ. ಹೆಣ್ಮಕ್ಳು ಎಳ್ಳ, ಎಳ್ಳು ಕೊಡ್ಬೇಡ ಅಂತ ಮಕ್ಕಳಿಗೆ ಬೈತಾಳೆ. ಯಾವ ಬಾಕ್ಸಲ್ಲಿ ಎಳ್ಳಲ್ಲಿಡಲ್ಲ. ಹೇಳಿದ್ರೆ ಅವಂಗಲ. ಶ್ರಾದ್ದಕ್ಕೆ ಯೂಸ್ ಮಾಡುವಂತಹ ಪದಾರ್ಥ ಇದು, ಹೊರಹಾಕಿ ಅಂತ. ಶ್ರಾದ್ದ ಮುಗಿತು ಹೊರಹಾಕ್ಬಿಡೋರು. ಎಳ್ಳಿರಬಾರ್ದು ಮನೆಯಲ್ಲಿ ಅಂತ ಪರಿಕಲ್ಪನೆ ನಮಗಿದೆ. ಆದರೆ ಎಳ್ಳು ಅಂತಂದು ಶ್ರೇಷ್ಠವಾದದ್ದು, ಭಗವಂತನ ಬೆವರಿನಿಂದ ಉತ್ಪನ್ನವಾದಂಥದ್ದು. ನಮ್ಮ ಬೆವರು ಒಳಗಾದದ್ದು. ಭಗವಂತನ ಬೆವರು ಅಂದರೆ ಜ್ಞಾನಾನಂದಾತ್ಮಕವಾದ ದೇಹ. ಆ ಜ್ಞಾನಾನಂದಾತ್ಮಕವಾದ ದೇಹದ ಬೆವರಿನಿಂದ ಉತ್ಪನ್ನವಾದದ್ದು ಎಳ್ಳು ಅಂದರೆ ಎಷ್ಟು ಶ್ರೇಷ್ಠ ಆಗಿರ್ತದೆ. ಅಂತಹ ಎಳ್ಳು 12 ತಿಂಗಳ ಕಾಲ ನಮ್ಮಲ್ಲಿ ಇರಲೇಬೇಕು. 24 hours, 12 ತಿಂಗಳ ಕಾಲ ಮನೆಯಲ್ಲಿ ಇರಲೇಬೇಕು.
ಎಳ್ಳು ಎಳ್ಳಿನ ಜೊತೆಗೆ ಬಿಳಿದ ಪದಾರ್ಥ ಹಾಕ್ತಾರೆ. ಅದನ್ನು ಮನೆ ತುಂಬ ಹಾಕಿದರೆ ನಿಮ್ಮ ಮನೆಗೆ ಭೂತ ಪಿಶಾಚಿ ಅವರು ಗ್ರಹ ಬಂಧನ ಏನೋ ಅಂತಾರೆ. ಬಿಳಿ ಸಾಸಿವೆ, ಬಿಳಿ ಸಾಸಿವೆ, ಎಳ್ಳು. ನಮ್ಮ ಮನೆಯಲ್ಲಿ ತುಂಬ ಕಾಟ ಇದೆ, ಪಿಶಾಚಿ ಬರುತ್ತೆ, ಭೂತ ಬರುತ್ತೆ, ದೆವ್ವ ಬರುತ್ತೆ, ಮಕ್ಕಳೆಲ್ಲ ಭಯ ಪಡ್ತಾರೆ. ಏನು ಮಾಡಬೇಕು ಅಂದರೆ ಮಾಂತ್ರಿಕರು ಬಂದು, ಮಂತ್ರಜ್ಞರು ಬಂದು ಬಿಳಿ ಸಾಸಿವೆಯನ್ನು ಮನೆ ತುಂಬ ಹಾಕ್ತಾರೆ. ಕರಿ ಎಳ್ಳನ್ನು ಮನೆ ತುಂಬ ಹಾಕಿ ಬಂಧನ ಮಾಡಿ ನಿಮ್ಮ ಮನೆಗೆ ಭೂತ ಪಿಶಾಚಿಗಳು ಬರದೇ ಇರುವಂತೆ ಮಾಡ್ತಾರೆ. ಅಷ್ಟು ಭೂತ ಪಿಶಾಚಿಗಳನ್ನು ಓಡಿಸುವ ಸಾಮರ್ಥ್ಯ ಇರುವಂತಹ ಪದಾರ್ಥ ಎಳ್ಳು. ಆ ಎಳ್ಳನ್ನು ಇವತ್ತು ಅವಗಲ ಪಿತೃಕಾರ್ಯ ಇದ್ದಾಗ ಮಾತ್ರ ಮನೇಲಿ ಇಟ್ಕೋಬೇಕು. ಪಿತೃಕಾರ್ಯ ಆಯ್ತು ಹೊರ ಹಾಕಬೇಕು ಅಂತ ತಿಳ್ಕೊಂಡಂತಹ ನಾವು ಎಳ್ಳು ಯಾವಾಗಲೂ ಇರಬೇಕು. ಬಿಳಿ ಸಾಸಿವೆ, ಕರಿ ಎಳ್ಳು ಯಾವಾಗಲೂ ಮನೆಗಿರಬೇಕು. ಅದು ಭಗವಂತನ ಬೆವರಿನಿಂದ ಉತ್ಪನ್ನವಾದಂತಹ ಒಂದು ಉತ್ತಮವಾದ ವಸ್ತು. ಅದು ಇಂತಹ ವಸ್ತುವನ್ನು ಈ ಹೇಳುವ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ದಿನದಲ್ಲಿ, ಅಂದರೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಮಾರನೇ ದಿವಸ ದ್ವಾದಶಿ ದಿನದಲ್ಲಿ ಹೀಗೆ ಅನುಷ್ಠಾನವನ್ನು ಮಾಡಿದರೆ ಸಕಲ ಸಂಪತ್ತನ್ನು ಪಡೀತಾರೆ. ಅವಳಿಗೆ ಈ ಶಕ್ತಿಲಾ ಏಕಾದಶಿ ಅನುಷ್ಠಾನವನ್ನು ಮಾಡೋದ್ರಿಂದ ಖಾಲಿಯಾದ ಮನೆ ಮರು ಏಕಾದಶಿ ಬರುವಾಗಲೇ ಫುಲ್ಲಾಗೋಯ್ತು. ಫ್ರಿಡ್ಜ್ ಬಂತು, ಟಿವಿ ಬಂತು, ಬೇಳೆ ಬಂತು, ಸಕ್ಕರೆ ಬಂತು, ಬೆಲ್ಲ ಬಂತು, ಏನೇನು ಕಾಮಿಕವಾದ ಪದಾರ್ಥಗಳಿತ್ತು ಎಲ್ಲವೂ ಬಂದೋಯ್ತು. ಹಾಗಾದರೆ ಸಕಲ ಐಶ್ವರ್ಯಗಳು ನಮ್ಮ ಮನೆಗೆ ಇರಬೇಕು. ಯಾವುದೇ ತರಹದ ಸಂಪತ್ತಿನ ಕೊರತೆ ನಮಗೆ ಆಗಬಾರದು ಅಂತಾಗಿದ್ರೆ ಮಾಘ ಬಹುಳದಲ್ಲಿ ಬರುವ ಏಕಾದಶಿಯನ್ನ ಅತ್ಯಂತ ನಿಷ್ಠೆಯಿಂದ ಆಚರಣೆ ಮಾಡಿದರು ಅಂತಾದರೆ ಅವರಿಗೆ ಸಂಪತ್ತಿನ ಕೊರತೆ ಬರಲ್ಲ. ಅಂತಹ ಶ್ರೇಷ್ಠವಾದ ಏಕಾದಶಿ ಅದು ಷಟ್ತಿಲಾ ಏಕಾದಶಿ. ಅಂತಹ ಶ್ರೇಷ್ಠವಾದದ್ದು ಇನ್ನೊಂದು ಪಾಪಮೋಚಿನಿ. ಹೆಸರು ಹೇಗೆ ನೋಡಿ, ಏಕಾದಶಿ ಆದ್ದರಿಂದ ಏಕಾದಶಿ ಮಹತ್ವ ತಿಳಿಯುತ್ತಾ ಹೋಗೋಣ. ಸಮಯ ಆಗಿದೆ ಅಂತ ಬೇಸರ ಮಾಡ್ಕೋಬೇಡಿ. ಪಾಪಮೋಚಿನಿ ಏಕಾದಶಿ ಹೆಸರು. ನಾವು ಪಾಪಗಳನ್ನು ಬಹಳ ಮಾಡ್ತೇವೆ. ಆ ಪಾಪಗಳು ಮೋಚನೆ ಆಗಬೇಕು ಅಂತಾದರೆ ಇಂತಹ ಕಥಾಶ್ರವಣ, ಏಕಾದಶಿ ವ್ರತ ಇವುಗಳ ಮಹತ್ವ ತಿಳಿದ್ರೆ ನಾವು ಮಾಡಿದಂಥ ಎಲ್ಲ ಪಾಪಗಳು ಪಾಪಮೋಚಿನಿ. ಒಬ್ಬ ಮೇಧಾವಿ ಅಂತ ಬ್ರಾಹ್ಮಣ, ಹೆಸರು ಹೇಗಿದೆ ನೋಡಿ, ಮೇಧಾವಿ, ಅಡಿ ಮೇಧಾವಿ. ಉಗ್ರವಾದ ತಪಸ್ಸನ್ನು ಕಾಡಿನಲ್ಲಿ ಮಾಡ್ತಾ ಇದ್ದಾನೆ. ಒಬ್ಬ ಸ್ತ್ರೀ ಬಂದು, ಅಪ್ಸರಾ ಸ್ತ್ರೀ, ಅವಳ ಹೆಸರು ಮಂಜು ಘೋಷ. ಆ ಘೋಷ ಬರೋದು, ಆ ಶಬ್ದ ಬರೋದು ಮಂಜುವಾಗಿ ಬರೋದು. ನಿಧಾನವಾಗಿ ಗಲ್ 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 ಶಬ್ದ ಬಂದರೆ ಯಾವ ಪುರುಷನಿಗೂ ಮನಸ್ಸು ವಿಚಲಿತರಾಗಿರಬೇಕು. ಹಾಗೆ ಧ್ವನಿಯನ್ನು ಮಾಡ್ತಾ ಬಂದಿದ್ದಾಳೆ. ಬಳಸಿದ ಮಂಜು ಘೋಷ ಹಾಡ್ತಾ ಬಂದು ವೀಣಾವನ್ನು ಬಾರಿಸ್ತಾ ಹಾಡು ಹೇಳ್ತಾ ಬಂದಿದ್ದಾಳೆ. ನಿಮ್ಮ ತಲೆ ಕೆಟ್ಟೋದು, ವೀಣಾವಿಗೆ ಏನು ಶಬ್ದ ಇರೋದು, ಗಲ್ಲಗಲ್ಲ ಶಬ್ದ ಬರ್ತಾ ಇದೆ ಅಂತೇಳಿ ಅಂತರಾಳದಲ್ಲಿ ಭಗವಂತನನ್ನ ಧ್ಯಾನ ಮಾಡುವಂತಹ ಮೇಧಾವಿ ಬಹಿರ್ಮುಖನಾಗಿಬಿಟ್ಟ. ದೇವರು ಕಾಣಿಸ್ತಾ ಇಲ್ಲ. ಮನ್ಮಥನು ಬಂದ, ಅವನು ಒಂದಿಷ್ಟು ಮನಸ್ಸನ್ನು ಕೆಡಿಸಿದ, ವಿಚಲಿತ ಆಯಿತು. ಸೋಪಿರೇನೆ ತಯಾಸಾರ್ಥಂ ಅಂತ ಹೇಳಿ ಬಹಳ ದಿನಗಳ ಕಾಲ ಅವಳ ಜೊತೆಗೆ ಬಿಟ್ಟ, ತಪಸ್ಸನ್ನು ಬಿಟ್ಟ, ಅವಳ ಜೊತೆಗೆ ಮದುವೆ ಆಯಿತು. ಅವಳ ಜೊತೆಗೇನೆ ಸಂತೋಷದಿಂದ ಇದ್ಬಿಟ್ಟ. ಒಂದು ದಿವಸ ಸಾಯಂಕಾಲ ಮಾತಾಡಬೇಡ, ಟೈಮ್ ಆಯ್ತು, ನಾವು ಸಂಧ್ಯಾವಂದನೆ ಮಾಡಬೇಕು ಅಂತ ಮೇಧಾವಿ. ಮಾತಾಡಿಸ್ಬೇಡ, ಸಂಧ್ಯಾವಂದನೆ ಮಾಡಬೇಕು, ಟೈಮ್ ಆಗುತ್ತೆ, ಸಂಧ್ಯಾಕಾಲ ಮೀರಿ ಹೋದ್ರೆ ಪಾಪ ಬರುತ್ತದೆ, ಮಾತಾಡಬೇಡ ಅಂತೇಳಿ ಸಂಧ್ಯಾವಂದನೆಗೆ ಕೂಡ್ತಾನೆ. ಅವಳನ್ನು ಯಾವತ್ತೂ ಇರದೇ ಇರುವ ಸಂಧ್ಯಾವಂದನೆ ಇವತ್ತು ಯಾಕೆ ಬಂತು ಅಂತ ಕೇಳಿದ್ರು.
ಜೊತೆಗೆ ಸಂಪರ್ಕವನ್ನ ಮಾಡಿ ನನ್ನ ಜೊತೆಗೆ ವಾಸ ಮಾಡ್ತಾ ಇದ್ದು ಎಷ್ಟು ದಿನ ಆಯಿತು ಗೊತ್ತಾ? 57 ವರ್ಷ ಆಯ್ತು. 50 ವರ್ಷ ಆಗಿ 57ನೇ ವರ್ಷದ ಸಾಯಂಕಾಲದಲ್ಲಿ ಅವನಿಗೆ ಸಂಧ್ಯಾವಂದನೆ ನೆನಪು ಬಂತು. ನೋಡಿ ಹೇಗಿದೆ ಇಂತಹ ಮೇಧಾವಿ, ಕಾಡಿನಲ್ಲಿ ತಪಸ್ಸು ಮಾಡುವಂತಹ ಬ್ರಾಹ್ಮಣ ಇವಳನ್ನು ನೋಡಿ ಮನಸ್ಸು ವಿಚಲಿತ ಆಯಿತು. ಮೋಹಿತನಾಗಿ ಅವಳ ಜೊತೆಗೇನೆ ಮದುವೆ ಮಾಡಿಕೊಂಡ ಅಲ್ಲೇ ಬಿಟ್ಟ. ಒಂದು ದಿವಸ ಸಾಯಂಕಾಲ ನೆನಪಾಯಿತು, ಸಂಧ್ಯಾವಂದನೆ ಮಾಡಬೇಕು ಅಂತ ಯಾವತ್ತಿಂದ ಸುಮ್ಮನೆ ಇವತ್ತೇ ಆಚಾರ್ಯ ಏನು ಯಾಕೆ ಹೀಗೆ ಮಾತಾಡ್ತಿ? ನಿನ್ನೆ ಮಾಡಿದ್ರಿ, ಇವತ್ತು ಮಾಡ್ತಾ ಇದ್ದೀನಿ. ನಿನ್ನೆ ನನ್ನ ಜೊತೆಗಿಂದ 57 ವರ್ಷ ಆಯಿತು. 57 ವರ್ಷ ಆಗಿ 57ನೇ ವರ್ಷದ ಸಾಯಂಕಾಲ ಹುಟ್ಟಿದೆ ಇವತ್ತು. ಇವತ್ತು ನೆನಪಾಯ್ತು ನೀವು ಸಂಧ್ಯಾವಂದನೆ. ಎಂತಹ ಸಂಸ್ಕಾರವಂತ ಮನೆಯಲ್ಲಿ ಹುಟ್ಟಿದೆ, ಎಂತಹ ದೊಡ್ಡ ಮನೆಯಿಂದ ಹುಟ್ಟಿದೆ ನಾನು. ನಿನ್ನ ರೂಪಕ್ಕೆ ಮೋಹಿತನಾಗಿ ನಿನ್ನ ಸೌಂದರ್ಯಕ್ಕೆ ನಾನು ಬಲಿಯಾದೆ. ಅದಕ್ಕಾಗಿ ಪಿಶಾಚೋಭವ ನಿನ್ನಿಂದ ನನ್ನ ಕರ್ಮೆಲ್ಲ ಭ್ರಷ್ಟಾಗೋಯಿತು, ನನ್ನ ಸಂಸ್ಕಾರ ಎಲ್ಲ ಹಾಳಾಗೋಯಿತು. ನಾನು ಇಷ್ಟು ವರ್ಷ ಮಾಡಿ ತಪಸ್ಸೆಲ್ಲ ಹಾಳಾಗಿ ಹೋಯಿತು, ಭಗ್ನ ಆಯಿತು. ಅದಕ್ಕಾಗಿ ಪಿಶಾಚೋಭವ ಬುದ್ಧೇ, ನೀನು ಪಿಶಾಚಿ ಆಗುವ ಶಾಪ. ಏನು ಸ್ವಾಮಿ, ಇಷ್ಟು ವರ್ಷ ನನ್ನ ಜೊತೆಗೆ ಇದ್ದು ಸಂಪರ್ಕ ಮಾಡಿ ಎಲ್ಲ ನಾವು ಸುಖವಾಗ್ತದೆ, ನನಗೆ ನೀವು ಈ ಥರ ಶಾಪ ಕೊಟ್ಟರೆ ಹೇಗೆ ಅಂತ ನೀವು ಪ್ರಾರ್ಥನೆ ಮಾಡಿ ಏನಾದರೂ ಮಾಡಿ ನಮ್ಮ ಉದ್ಧಾರ ಮಾಡಿ ಅಂತ ಕೇಳಿ ನಮ್ಮ ಅಪ್ಪನ ಹತ್ರ ಹೋಗುವ. ತುಂಬ ವಯಸ್ಸಾಗಿತ್ತು, ತುಂಬ ವೃದ್ಧರಾಗಿತ್ತು, ಹಣ್ಣಾಗಿತ್ತು. ಹೋಗಿ ನಮಸ್ಕಾರ ಮಾಡಿ ಕೇಳ್ತಾರೆ. ಕೇಳಿದಾಗ ಏನಿಲ್ಲ, ಏನೋ ಕಾರಣದಿಂದ ನಿಮ್ಮ ಪ್ರಾರಬ್ಧದಿಂದ ಹೀಗಾಗಿದೆ, ನಿಮ್ಮಿಬ್ಬರಿಗೂ ಒಳ್ಳೆಯದಾಗುತ್ತೆ. ಒಂದು ಪಾಪಮೋಚನೆ ಅಂತ ಏಕಾದಶಿ ಇದೆ. ಆ ಏಕಾದಶಿ ಆಚರಣೆ ಮಾಡಿದರೆ ಪಾಪರಾಶಿ ಕ್ಷಯ ಪೂಜೆ, ಅನೇಕ ಪಾಪರಾಶಿಗಳು ತಕ್ಷಣದಲ್ಲೇನೆ ಸುಟ್ಟು ಹಾಕುವಂತಹ ಸಾಮರ್ಥ್ಯ ಏಕಾದಶಿಗಿದೆ. ಆ ಏಕಾದಶಿ ವೃತ್ತವನ್ನು ನಿಷ್ಠೆಯಿಂದ 3 ದಿನಗಳ ಕಾಲ ಆ ವ್ರತವನ್ನು ಆಚರಣೆ ಮಾಡಿದರೆ ಎಲ್ಲ ಪಾಪಗಳು ಹೋಗುತ್ತೆ, ನಿನ್ನ ಪಿಶಾಚಿಯ ಜನ್ಮ ಹೋಗ್ತದೆ, ಮತ್ತೆ ಸೌಂದರ್ಯ ಬರ್ತದೆ, ಮತ್ತೆ ನೀನು ಯುವತಿ ಆಗ್ತೀಯ, ಇವನು ಯುವಕನಾಗ್ತಾನೆ, ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಹೇಳಿದಂತೆ ಆ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇವನು ಯುವಕನಾಗ್ತಾನೆ, ಅವನು ಯುವತಿ ಆಗ್ತಾಳೆ, ರೂಪವತಿ ಆಗ್ತಾಳೆ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠವಾದ ಏಕಾದಶಿ ಅದು ಪಾಪಮೋಚಿನಿ ಅಂತ ಹೇಳ್ತಾರೆ. ಅಂತಹ ಮೇಧಾವಿ ಸಕಲ ಕರ್ಮಗಳನ್ನು ತ್ಯಾಗ ಮಾಡಿ ಭ್ರಷ್ಟನಾದ ಮೇಲೆಯೂ ಕೂಡ ಪೂರ್ವಜನ್ಮದ ಅಥವಾ ಅದೇ ಜನ್ಮದಲ್ಲಿ ಒಂದು ಸಂಸ್ಕಾರದ ಪ್ರಭಾವದಿಂದ ಸಂಸ್ಕಾರ ಉದಯವಾಗಿ ಅವಳಿಗೂ ಶಾಪವನ್ನು ಕೊಟ್ಟು ಆಮೇಲೆ ತಂದೆ ಹತ್ತಿರ ಹೋಗಿ ಅವರ ತಂದೆಯ ಆಜ್ಞಾನುಸಾರವಾಗಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ದಕ್ಕಾಗಿ ಎಲ್ಲ ಪಾಪಗಳು ಹೋಗಿ ಸುಂದರವಾದದ್ದು ನಿಬ್ಬರು ಪಡಿತಾರೆ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠವಾದದ್ದು ಪಾಪಮೋಚನೆ. ಇನ್ನು ಚೈತ್ರ ಮಾಸದಲ್ಲಿ ಬರುವಂಥದ್ದು ಕಾಮದ ಏಕಾದಶಿ. ಪುಂಡರೀಕ ಅವನು ಆಗಳಿಗೆ ಅಧಿಪತಿ, ಆಗಾದಿ ಪಾದ ಅವನ ಹೆಸರು ಪುಂಡರೀಕ. ಅವನು ಎಲ್ಲ ಸ್ತ್ರೀಯರ ಜೊತೆಗೆ ಸೇರಿಕೊಂಡು ನರ್ತನ ಮಾಡ್ತಾ ಇದ್ದಾನೆ. ಲಲಿತಾ ಅಂತ ಅಪ್ಸರಾ ಸ್ತ್ರೀ, ಲಲಿತಾ ಅಂತ ಅವನು ಗಂಧರ್ವನು, ಇದರಿಂದ ನರ್ತನ ಮಾಡುವಂಥ ಪುರುಷ. ಯಾವ ಸ್ತ್ರೀಯರು ಬಹಳ ಜನ ಸೇರ್ತಾರೆ. ಗೆಜ್ಜೆನಾದ, ವೀಣಾಧ್ವನಿ ಇವರು ಕೇಳಿದಾಗ ಆ ಭಗವಂತನ ಭಜನೆ ಮಾಡುವಾಗ, ಗಾನ ಮಾಡುವಾಗ ಸ್ವಲ್ಪ ಮನಸ್ಸು ವಿಚಲಿತವಾಗಿ ಸ್ತ್ರೀಯರ ಕಡೆಗೆ ಹೋಗುವುದು. ಯಾವಾಗ ಮನಸ್ಸು ವಿಚಲಿತ ಆಗುತ್ತೋ ಆವಾಗ ಸ್ವರಗಳಲ್ಲಿ ಏರುಪೇರು ಆಗ್ತದೆ. ಏರುಪೇರು ಆದದ್ದನ್ನು ಕರ್ಕಟ ಅಂತ ಸ್ವಲ್ಪ ನೋಡಿಬಿಟ್ಟು ನಿನ್ನ ಸ್ವರದಲ್ಲಿ ವ್ಯತ್ಯಾಸ ಆಗಿದೆ, ಚ್ಯುತಿ ಬಂದಿದೆ, ನಿನಗೆ ಪಾಪ ಬರ್ತದೆ ಅಂತ ಹೇಳಿದರು. ಪುಂಡರೀಕ ಒಂದು ದಿನವೂ ಬಿಡದೇನೆ ಹರಿಭಜನೆಯನ್ನು ಮಾಡೋರು, ಗಾನ ಮಾಡೋರು, ಅಖಂಡವಾಗಿ ಭಜನೆಯನ್ನು ಮಾಡೋರು. ಈ ಸ್ತ್ರೀಯಿಂದ ನನಗೆ ಹೀಗಾಯ್ತಲ್ಲ, ಲಲಿತಾ ಅಪ್ಸರಾ ಸ್ತ್ರೀಯಿಂದ ನನಗೆ ಸ್ವರದಲ್ಲಿ ವ್ಯತ್ಯಾಸ ಆಯಿತು ಅಂತ ಕುಪಿತನಾಗಿ ಆ ಲಲಿತಾ ಅಪ್ಸರಾ ಸ್ತ್ರೀಯರಿಗೆ ಪಿಶಾಚೋಭವ, ರಾಕ್ಷಸೋಭವ ಅಂತ ಶಾಪಗಳು. ಗಾನ ಮಾಡಿದ್ದು ಇವನು, ಅವಳ
ಧ್ವನಿಯನ್ನು ಕೇಳಿದ್ದು ಇವನು. ಮೋಹಿತನಾಗಿ ಸ್ವರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿದವನು ಕರ್ಕಟ ಅಂತರುವ ಸರ್ಪ. ಇವಳಿಂದ ಆಯಿತು ಅಂತ ಹೇಳಿ ಆ ಹೆಣ್ಣಿನ ಮೇಲೆ ಆ ಸ್ತ್ರೀಗೆ, ಲಲಿತಾಯ ಅಪ್ಸರಾ ಸ್ತ್ರೀಗೆ ಪಿಶಾಚ ಹೋಗುವ, ರಾಕ್ಷಸ ಹೋಗುವ ಶಾಪ. ಅವಳು ಪಾಪ ಬಹಳ ದುಃಖಿತಳಾಗಿ, ನಾನು ನಿಮಗೇನು ಅಪರಾಧ ಮಾಡಿದ್ದೇನೆ, ನಾನು ಗಾನ ಮಾಡ್ತಾ ಇದ್ದೇನೆ, ನೀವು ಪುರುಷರು, ನಾನು ಸ್ತ್ರೀ, ನಾನು ಗೆಜ್ಜೆ ಹಾಕೊಂಡು ನರ್ತನ ಮಾಡ್ತಾ ಇದ್ದೇನೆ, ಕೈಯಲ್ಲಿ ವೀಣಾವನ್ನು ಹಿಡ್ಕೊಂಡು ಬಾರಿಸ್ತಾ ಇದ್ದೇನಂತೆ, ನಾನೇನು ಅಪರಾಧವನ್ನು ಮಾಡಿದೆ, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಋಷಿಮುನಿಗಳ ಹತ್ರ ಕೇಳಿದಾಗ ಅವರಂತಾರೆ, ಕಾಮದ ಅಂತ ಏಕಾದಶಿ ಎನ್ನುವ ಈ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡಿದೆ ಅಂತಾದರೆ ನಿನಗೆ ಬಂದಿರುವ ಪಿಶಾಚತ್ವ ನಿವೃತ್ತಿ ಆಗ್ತದೆ. ಆದ್ದರಿಂದ ಏನು ಈ ವ್ರತವನ್ನು ಆಚರಣೆ ಮಾಡೋ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆ ವ್ರತವನ್ನು ಆಚರಣೆ ಮಾಡಿ ಪಿಶಾಚತ್ವವನ್ನು ಹುಡುಕಾಡೆ ಅಂತ ಹೇಳ್ತಾರೆ. ಅದು ಕಾಮದ, ಕಾಮಿಕವಾದಲ್ಲ, ಕಾಮದ ಅಂತ ಹೇಳ್ತಾರೆ. ಇನ್ನೊಂದು ವರೋಧಿನಿ ಏಕಾದಶಿ. ಪ್ರಾಯ ಇದಕ್ಕಿನ ಕಥೆ ಹೇಳಿಲ್ಲ, ಬಹಳ ಸುಲಭವಾದ. ಏನೇನು ದಾನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ, ಆ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ವ್ರತ ಅಂದರೆ ಅದು ಏಕಾದಶಿ ವ್ರತ ಅಂತ ಒಂದು ಕಥೆ ಹೇಳಬೇಕಾಗಿದೆ. ಅದೇ ಹೇಳಿದ್ರೆ ಸಮಯ ಆಗುತ್ತೆ. ಅಲ್ಲಿ ಹೇಳಿದ್ದು ಅನ್ನದಾನ, ಅನ್ನದಾನ ಗಜದಾನ ವಿಶಿಷ್ಯತೆ. ಅನ್ನದಾನಕ್ಕಿಂತಲೂ ಗಜದಾನ ಬಹಳ ಶ್ರೇಷ್ಠ ಅಂತಿದೆ. ಯಾರಿಗಾದರೂ ಅಧಿಕ ಮಾಸ ನಿಮ್ಮ ಮನೆ ಬರ್ತೀರಾ ಸೇರಿದ್ರೆ 33 ಯಾರೇ ದಾನ ಕೊಡ್ತೇನೆ ಅಂತ ಕೈ ಕಟ್ಕೊಂಡು ಒಂದು ಆನೆ ಬಂದರೆ ಮನೆ ಫುಲ್ ಆಗುತ್ತೆ. 33 ಯಾನೆಗಳನ್ನು ಕೊಟ್ಟರೆ ಗತಿ ಏನು? ಯಜಮಾನನ ಗತಿ, ಬ್ರಾಹ್ಮಣನ ಗತಿ ಏನು? ಯಜಮಾನ ಕೊಡ್ಬೋದು, ಹೆಚ್ಚೆ ಮಾಡಿಕೊಡ್ಬೋದು, ಪಟ್ಕೊಳ್ಳೋ ವ್ಯಕ್ತಿ ಸತ್ಯ ಹೋಗ್ತಾನೆ. ನೀನು ಹೇಳಿರಲ್ಲ, ಅನ್ನದಾನ, ಅನ್ನದಾನಕ್ಕಿಂತಲೂ ಗಜದಾನ ವಿಶಿಷ್ಯತೆ. ಗಜದಾನ, ಆನೆಯನ್ನು ದಾನವನ್ನು ಕೊಡೋದು ಬಹಳ ಪ್ರಶಸ್ತ ಅಂತ ಹೇಳಿದ್ದೇನೆ ಅಂತ ಹೇಳಿ ಅಪೂಪ ದಾನವನ್ನು ಕೊಡದೇನೆ ಗಜದಾನವನ್ನು ಬ್ರಾಹ್ಮಣ ಕೊಟ್ಟರೆ ಯಾರು ಕೊಡೋದು ದಾನ? ಅನ್ನದಾನಕ್ಕಿಂತಲೂ ಅಶ್ವದಾನಕ್ಕಿಂತಲೂ ಗಜದಾನ, ಅಶ್ವದಾನಕ್ಕಿಂತಲೂ ಗಜದಾನ. ಅಶ್ವ ಅಂದ್ರೆ ಕುದುರೆ, ಕುದುರೆ ದಾನವನ್ನು ಕೊಡೋಕ್ಕಿಂತಲೂ ಗಜದಾನ ಅಂದರೆ ಯಾನೇ ದಾನವನ್ನು ಕೊಡೋದು ಬಹಳ ಶ್ರೇಷ್ಠ ಅಂತಿದೆ. ಬೇಡಬೇಡಿ, ಗಜದಾನ ಕೊಡೋಕ್ಕಾಗೋದಿಲ್ಲ. ಮನೆಯಲ್ಲಿ ಕಟ್ಟಲಿಕ್ಕೆ ಸ್ಥಳ ಇಲ್ಲ, ನಾವೇ ಮಕ್ಕಳು ಫುಲ್ಲಾಗಿದೆ, ಮನೆ ಹೊರಾಂಗಣ ಇಲ್ಲ, ಅದಕ್ಕಾಗಿ ಯಾನೆ ಬೇಡ ಅಂದರೆ ಭೂದಾನ ಕೊಡಿ. ಗಜದಾನಕ್ಕಿಂತಲೂ ಭೂದಾನ ಬಹಳ ಶ್ರೇಷ್ಠ. ಭೂದಾನ ಕೊಡಿ. ಭೂದಾನ ಸೈಟು ಸಿಗೋದಿಲ್ಲ, ತುಂಬ ಕಷ್ಟ, ಕೊಡೋಕ್ಕೆ ಆಗೋದಿಲ್ಲ ಅಂದರೆ ತಿಲದಾನ ಕೊಡಿ. ಭೂದಾನಕ್ಕಿಂತಲೂ ತಿಲದಾನ ಬಹಳ ಶ್ರೇಷ್ಠ. ತಿಲದಾನ ಆಗುದಿಲ್ವಾ? ತಿಲದಾನ ಸುವರ್ಣದಾನ ಪ್ರಶಸ್ಯತೆ. ತಿಲದಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಸುವರ್ಣದಾನ. ದೇವಾನಾಂ ಸುವರ್ಣಂ ಪಿತॄಣಾಂ ರಜತಂ. ಕೋಟಿಷ್ಟ ದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದದ್ದು ಅಂದರೆ ಸುವರ್ಣ. ಇಲ್ಲಿ ಬಲಭಾಗದಲ್ಲಿ ದೇವತೆಗಳನ್ನು ಕೂಡಿಸ್ತೇವೆ. ತತ್ತುಲ್ಯಂ ಸುವರ್ಣಂ, ಅವರಿಗೆ ಸುವರ್ಣದಾನವನ್ನು ಕೊಡಬೇಕು. ಪಿತೃಗಳಿಗೆ ರಜತಂ, ಬೆಳ್ಳಿ ದಾನವನ್ನು ಕೊಡಬೇಕು. ಬೆಳ್ಳಿ ದಾನವನ್ನು, ನಾಣ್ಯವನ್ನು ಇಡಬೇಕು. ಮನುಷ್ಯರಿಗೆ ಮನುಷ್ಯಾನ ಪ್ಲಾಸ್ಟಿಕ್ ಪೇಪರ್ ಇಡೋದು ಅಲ್ಲ, ತಾಮ್ರ. ತಾಮ್ರ ಪಾತ್ರ ಮನುಷ್ಯರು ಭಾಳ ಇಷ್ಟ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ನೋಡಿದ್ರೆ ತಾಮ್ರದ ಗುಂಡಿಗೆ, ತಾಮ್ರದ ತಂಬಿಗೆ, ತಾಮ್ರ ಪಾತ್ರೆಗಳೇ ಭಾಳ ಇರ್ತವೆ. ದೇವತೆಗಳಿಗೆ ಸುವರ್ಣ, ಪಿತೃಗಳಿಗೆ ರಜತ, ಮನುಷ್ಯರಿಗೆ ತಾಮ್ರ. ಅದಕ್ಕಾಗಿ ನಮ್ಮ ಪ್ರಾಚೀನ ಕಾಲದಲ್ಲಿ ಮನೆಯೆಲ್ಲ ತಾಮ್ರ ಪಾತ್ರೆಗಳೇ. ಇವತ್ತೆಲ್ಲರ ಮನೆ ಪ್ಲಾಸ್ಟಿಕ್ ಬಂದವರು, ಸ್ಟೀಲ್. ಸರಿ, ಸುವರ್ಣದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಸುವರ್ಣದಾನ. ಅನ್ನದಾನ ವಿಶಿಷ್ಯತೆ. ಅನ್ನದಾನ ಬಹಳ ಶ್ರೇಷ್ಠ. ಅದು ಮಾಡಲಿಕ್ಕಾಗದಂತೆ ಕಷ್ಟ ಇದೆ. ಬೇಡ, ಕನ್ಯಾದಾನ. ಅನ್ನದಾನ ಮಾಡಲಿಕ್ಕಾಗಿಲ್ಲ ಅಂದರೆ ಕನ್ಯಾದಾನ ಪೂರ್ವೋತ್ತಮ. ಕನ್ಯಾದಾನವನ್ನು ಮಾಡೋದು ಅಂದರು. ಅನ್ನದಾನಕ್ಕಿಂತಲೂ ಕನ್ಯಾದಾನ ಭಾಷೆ. ಮಕ್ಕಳೇ ಹೋಗಿಲ್ಲ ನಮಗೆ, ಎಲ್ಲಿ ಕನ್ಯಾದಾನ ಮಾಡೋದು? ಕನ್ಯಾದಾನ ಮಾಡಲಿಕ್ಕಾಗಿಲ್ವಾ? ಗೋದ ಕನ್ಯಾದಾನ
ದೃಶ್ಯತೆ. ಕನ್ಯಾದಾನಕ್ಕಿಂತಲೂ ಗೋದಾನ ಬಹಳ ಶ್ರೇಷ್ಠ. ಗೋದಾನವನ್ನು ಕೊಡು, ಗೋದಾನ ಅಂದ್ರೆ ಗೋದಾನ ಇದು ಕನ್ಯಾದಾನ ಸಮಾನ. ಯಾರಿಗೆ ಮಕ್ಕಳಿಲ್ಲವೋ ಕನ್ಯೆಯನ್ನ ಯೋಗ್ಯ ವರನಿಗೆ ಕೊಟ್ಟು ದಾನ ಮಾಡುವಂತಹ ಅವಕಾಶ ಯಾರಿಗಿಲ್ಲವೋ ಅವರು ಗೋದಾನವನ್ನು ಮಾಡಬೇಕು. ಗೋದಾನ ಇದು ಕನ್ಯಾದಾನಕ್ಕೆ ಸಮಾನ. ಗೋದಾನವನ್ನು ಮಾಡಲೇಬೇಕು. ಸರಿ, ಕನ್ಯಾದಾನವೂ ಮಾಡಲಿಕ್ಕಾಗದರೆ ಏನು? ಈ ಸರ್ವದಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಅಂದ್ರೆ ಅದು ವಿದ್ಯಾದಾನ. ಕನ್ಯಾದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಂದ್ರೆ ಅನ್ನದಾನ. ಹಾಗಾದ್ರೆ ಅಶ್ವದಾನ, ಗಜದಾನ, ಭೂದಾನ, ತಿಲದಾನ, ಸುವರ್ಣದಾನ, ಅನ್ನದಾನ, ಕನ್ಯಾದಾನ, ಗೋದಾನ, ಕನ್ಯಾದಾನ ಎರಡು ಸೇರಿಸಿ ಹೇಳಿದೆ. ಈ ಗೋದಾನ ಕನ್ಯಾದಾನ ಮಾಡಲಿಕ್ಕೂ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಅನ್ನದಾನವನ್ನು ಮಾಡುವುದು, ಇಲ್ಲದ ಸಂಗ್ರಹವನ್ನು ಮಾಡಿ ತಂದು ನಾಲ್ಕಾರು ಕಾಲಗಳಿಗೆ ಅನ್ನದಾನವನ್ನು ಮಾಡೋದು ಬಹಳ ಶ್ರೇಷ್ಠ. ಅದು ಮಾಡಲಿಕ್ಕಾಗಿಲ್ಲ ಅಂದರೆ ವಿದ್ಯಾದಾನವನ್ನು ಮಾಡುವುದು. ವಿದ್ಯಾದಾನಕ್ಕಿಂತಲೂ ಮಿಗಿಲಾದ ದಾನ ಯಾವುದು ಇಲ್ಲ, ಬಹಳ ಶ್ರೇಷ್ಠ. ಕೆಲವರು ಏನು ಮಾಡ್ತಾರೆ, 5-6 ಜನ ಮಕ್ಕಳಿರ್ತಾರೆ, ಕನ್ಯಾನೇ ಸಿಗ್ತಾ ಇಲ್ಲ. ಇವಾಗ ನಾ ಕನ್ಯಾ ಕೊಡ್ತೀನಿ, ಆ ಫ್ಯಾಕ್ಟ್ರಿಯನ್ನು ನನ್ನ ಮಗಳ ಹೆಸರು ಬರಬೇಕು, ನಿಮ್ಮ ಮನೆಯೆಲ್ಲ ನನ್ನ ಹೆಸರು ಬರ್ಕೊಡ್ಬೇಕು ಅಂತ ಹೇಳಿ ಬೀಗರಿಗೆ ಪ್ರಾಣ ತಿಂದು ಅವರ ಆಸ್ತಿಯೆಲ್ಲ ಬಳಸ್ಕೊಂಡು ಕನ್ಯೆಯನ್ನು ಕೊಡ್ತಾರೆ. ಕನ್ಯಾವಿತ್ತೇನ ಜೀವಂತಿ. ಕಲಿಯುಗದಲ್ಲಿ ತಾವು ಹೊಟ್ಟೆಯಿಂದ ಹೆತ್ತಂತಹ ಮಗಳನ್ನೇ ಮಾರಿ ಕ್ರಯವನ್ನ ಮಾಡಿ ಜೀವನವನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ ಅಂತ ಹೇಳೋದು ಪುರಾಣ. ಕನ್ಯಾವಿತ್ತೇನ ಜೀವಂತಿ. ತಾವು ಹೆತ್ತಂತಹ ಮಗಳನ್ನೇ ಕೊಟ್ಟು ಅವರನ್ನು ಸತಾಯಿಸಿ ಒದ್ದಾಡಿಸಿ ದುಡ್ಡನ್ನು ಕೊಡದೆ ಹೋದರೆ ನಮ್ಮ ಮಗಳು ವಾಪಸ್ ಕೊಡ್ತೇನೆ, ಎಚ್ಚರಿಯಲ್ಲಿ ಮನೆ ಕೊಡಿ, ಕಾರು ಕೊಡಿ, ಮನೆ ಕೊಡಿ, ಆ ಸೈಡ್ ನಮ್ಮ ಮಗಳ ಹೆಸರು ಮಾಡೋದು, ನನ್ನ ಹೆಸರು ಮಾಡೋದು, ಹೀಗೆಲ್ಲ ಪ್ರಾಣ ತಿಂದು 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 ಶ್ರೀಮಂತರಾಗ್ತಾರೆ. ಕನ್ಯೆಯನ್ನು ಮುಂದಿಟ್ಟುಕೊಂಡು ಯಾರು ವ್ಯಾಪಾರವನ್ನು ಮಾಡ್ತಾರೋ ಅವರು ಹಣಕಾಸಿನ ಅರ್ಥವನ್ನು ನೋಡ್ತಾರೆ. ಕನ್ಯಾದಾನ ಮಾಡಬೇಕು ಶ್ರದ್ಧೆಯಿಂದ, ಯಥೋಚಿತವಾದ ಉಪಚಾರವನ್ನು ಕೊಟ್ಟು ಕೃಷ್ಣಾರ್ಪಣ ವಸ್ತು ಅಂತ ಕನ್ಯಾದಾನ ಮಾಡಬೇಕೇ ಹೊರತು ನಾವು ಕನ್ಯೆಯನ್ನು ಕೊಟ್ಟಿದ್ದೀವಿ ನೀವು ಕೊಡಬೇಕು ಅಂತ ಹೇಳಿ ಹಳೆಯ ಹತ್ರ ಬೀಗರ ಹತ್ರ ಎಲ್ಲ ವಸ್ತುವನ್ನು ಸಂಪತ್ತನ್ನು ತೋರಿಸಿಕೊಳ್ಳೋರಿದ್ದಾರಲ್ಲ ಅವರಿಗೆ ತರಕಾರಿ ಅರ್ಥ ಆಗುತ್ತೆ. ಅಂತಹ ಕನ್ಯೆನಿಟ್ಕೊಂಡು ಸಂಪಾದನೆ ಮಾಡಬಾರದು, ಕನ್ಯಾದಾನವನ್ನು ಮಾಡಬೇಕು ಆದ್ದರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಪ್ರಯತ್ನಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀನಾರಾಯಣನ ಸನ್ನಿಧಾನವೇ ಅಂತ ತಿಳಿದುಕೊಂಡು ಅಲ್ಲಿ ದತ್ತಂ ನಮೋ ನಮಃ ಅಂತ ವಿವಾಹದಲ್ಲಿ ಸಂಕಲ್ಪವನ್ನು ಮಾಡಿಸ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಯಾರು ಬೀಗರ ಹತ್ರ ಹೋಗಿ ಪ್ರಾಣ ತಿಂದು ಮಗಳನ್ನು ಮುಂದಿಟ್ಟುಕೊಂಡು ವ್ಯಾಪಾರವನ್ನು ಮಾಡಿ ಸಂಪಾದನೆ ಮಾಡ್ತಾರೋ ಅವರಿಗೆ ಬಿಡಾಳ ಜನ್ಮ ಬರುತ್ತಂತೆ, ಬೆಕ್ಕಿನ ಜನ್ಮ ಬರುತ್ತೆ. ಬೆಕ್ಕಾಗಿ ಬರ್ತಾರಂತೆ ಜನ್ಮದಲ್ಲಿ. ಬೆಕ್ಕಿನ ಜನ್ಮ ಕೆಟ್ಟ ಜನ್ಮ ಅದು ಬರ್ಬೋದು. ಅದಕ್ಕಾಗಿ ಈ ಎಲ್ಲ ದಾನವನ್ನ ಮಾಡಿ ಏಕಾದಶಿ ಮಾಡಿದಂತೂ ಅತ್ಯಂತ ಪುಣ್ಯ. ದಾನ ಮಾಡ್ಲಿಕ್ಕಾಗಿಲ್ಲ, ಹಾಗೆ ಇದ್ದೀವಿ ಮಾಡೋದ್ರೆ ಬರೋಚಿನಿ ಅಂತ ಏಕಾದಶಿಯನ್ನು ಮಾಡಿದ್ರೆ ಸಾಕು. ಗೋದಾನದ ಪುಣ್ಯ, ಅಶ್ವದಾನದ ಪುಣ್ಯ, ಗಜದಾನದ ಪುಣ್ಯ, ತಿಲದಾನದ ಪುಣ್ಯ, ಕನ್ಯಾದಾನ ಪುಣ್ಯ, ಭೂಮಿ ದಾನದ ಪುಣ್ಯ, ಎಲ್ಲ ಪುಣ್ಯ ಸಿಗುತ್ತೆ ಬರೋಚಿನಿ ಅಂತ ಏಕಾದಶಿಯನ್ನು ಮಾಡುವುದರಿಂದ. ಅಂತಹ ಅತ್ಯಂತ ಶ್ರೇಷ್ಠವಾದದ್ದು ಬರೋಚಿನಿ ಅಂತ ಏಕಾದಶಿ. ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ, ಸಮಯ ಬಹಳ ಇದೆ, ಒಂದನ್ನು ಹೇಳಿ ಮುಗಿಸ್ತೇನೆ. ನಿರ್ಜಲ ಅಂತ ಏಕಾದಶಿ, ಎಲ್ಲರೂ ನಿರ್ಜಲವಾಗಿದ್ದೀರ, ಅದಕ್ಕಾಗಿ ಅದನ್ನು ಹೇಳಿ ನಿರ್ಜಲ ಅಂತ ಏಕಾದಶಿ. ಹೆಸರೇ ಇದೆ ನಿರ್ಗತ ಜಲ. ಜಲ ಇರಬಾರ್ದು, ಆಹಾರ ಇರಬಾರ್ದು, ಅಚ್ಚುಕಟ್ಟಾಗಿ ಕಟ್ಟಿಟ್ಟಾಗಿ ಪರಿಪಾಲನೆ ಮಾಡುವಂತಹ ವ್ರತ ಅದು ನಿರ್ಜಲ ಅಂತ ಏಕಾದಶಿ. ಕಲಿಯುಗದಲ್ಲಿ ಬಹಳ ಖರ್ಚುಗಳನ್ನು ಮಾಡಿ ಧರ್ಮಾಚರಣೆ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ದೇವರು ಏಕಾದಶಿ ವ್ರತವನ್ನಿಟ್ಟ. ಅದಕ್ಕೆ ನಿಯಾಮಕ ನಾನೇ, ಅಧಿಪತಿ ನಾನೇ,
ಆ ವ್ರತವನ್ನು ನೀವು ಭಕ್ತಿಯಿಂದ ಅನುಷ್ಠಾನ ಮಾಡಿದರೆ ಫಲವನ್ನು ಕೊಡುವನು ನಾನೇ. ನಿಮಗೇನು ಕಷ್ಟ ಆಗುವುದಿಲ್ಲ, ಹೆಚ್ಚಿನೂ ಆಗುವುದಿಲ್ಲ. ಅದಕ್ಕಾಗಿ ಅಲ್ಪ ಧನ ಖರ್ಚು ಮಾಡಿಸಿ ಏಕಾದಶಿ ವ್ರತವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಲಿಕ್ಕಾಗಿಲ್ಲ ಅಂದರೆ ನೀವು ಭೋಜನ ಮಾಡಿ, ಯಾರಿಗಾದ್ರೂ ಕಿಂಚಿತ್ ಒಂದು ದಕ್ಷಿಣೆ ಕೊಟ್ಟರು ಸಾಕು, ಅಲ್ಪ ಧನ ವ್ಯಯ ಮಾಡಿದರೆ ಸಾಕು, ಏಕಾದಶಿ ಪುಣ್ಯ ಬರುತ್ತೆ. ಹಾಗಾದರೆ ವ್ಯಾಸರು ಹೇಳಿದರು, ಏಕಾದಶ್ಯಾಂ ನ ಪಂಚೀತ ಪಕ್ಷಯೋ ಉಭಯೋರಪಿ. ಎರಡೂ ಪಕ್ಷದಲ್ಲಿ ಬರುವ ಏಕಾದಶಿ ದಿನದಲ್ಲಿ ಮಾತ್ರ ಏನು ತಿನ್ನಬೇಡ, 14 ದಿನಗಳ ಕಾಲ ಚೆನ್ನಾಗಿ ತಿನ್ನು. ಅದಕ್ಕೇನು ರಿಸ್ಟ್ರಿಕ್ಷನ್ ಮಾಡಿಲ್ಲ, ತಿನ್ನುವಾಗ ಚೆನ್ನಾಗಿ ತಿನ್ನು. ಏಕಾದಶಿ ತಿನ್ನಬೇಡ, ಬೇರೆ ದಿನ ತಿನ್ನು. ಏಕಾದಶ್ಯಾಂ ನ ಪಂಚೀತ ಪಕ್ಷಯೋ ಉಭಯೋರಪಿ. ಎರಡು ಪಕ್ಷಗಳಲ್ಲಿ ಬರುವ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷಗಳಲ್ಲಿ ಬರುವ ಏಕಾದಶಿ ತಿಥಿಯಲ್ಲಿ ನೀವು ತಿನ್ನಬೇಡಿ. ವ್ಯಾಸರ ಮಾತಿದೆ, ವೇದವ್ಯಾಸರು ಹೇಳ್ತಾರೆ. ಯಾರಿಗೆ ಹೇಳಿದರು? ಧರ್ಮರಾಜ, ಭೀಮ, ನಕುಲ, ಸಹದೇವ, ಅರ್ಜುನ ಇವರೆಲ್ಲರನ್ನೂ ಕೂಡಿಸಿಕೊಂಡು ತಾತ ವೇದವ್ಯಾಸ ದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮಕ್ಕಳೇ, ಪಾಂಡವರೇ, ಏಕಾದಶ್ಯಾಂ ನ ಪುಂಜೀತ ಪಕ್ಷಯೋರ್ಭಯೋರಪಿ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಹೇಳಿದಂತೆ ವ್ಯಾಸರು ಹೇಳ್ತಾರೆ ಪಾಂಡವರಿಗೆ, ಏಕಾದಶ್ಯಾಂ ನ ಪುಂಜೀತ. ನಾವು ಹೇಳ್ತೀವಿ ಮನೆಯಲ್ಲಿ, ನಾವು ಏಕಾದಶಿ ಮಾಡ್ತೀವಿ, ಏನು ಸಂಬಂಧ ಇಲ್ಲ ಕಣೋ ತಿನ್ನು ಅಂತ ಹೇಳ್ತೀವಿ. ತಾತ ಮೊಮ್ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ. ಮೊಮ್ಮಕ್ಕಳಿಗೆ ತಾತ ವೇದವ್ಯಾಸರು ಉಪದೇಶ ಮಾಡ್ತಾ ಇದ್ದಾರೆ, ಏಕಾದಶ್ಯಾಂ ನ ಪಂಚೀತ ಪಕ್ಷಯೋರ್ಭಯೋರಪಿ. ಏನೇ ಕಷ್ಟ ಬರಲಿ, ಏನೇ ಶ್ರಮ ಆಗಲಿ, ಪ್ರಾಣ ಹೋಗಲಿ, ಬೇಕಾದರೆ ಪ್ರಾಣ ಹೋದರೆ ಸದ್ಗತಿ ಆಗುತ್ತಪ್ಪ, ಮೋಕ್ಷ ಸಿಗುತ್ತೋ, ಏಕಾದಶಿ ತಿನ್ನಬೇಡಿ, ಇದು ನನ್ನ ಆದೇಶ, ನನ್ನ ಆಜ್ಞೆ ಅಂತ ಪಾಂಡವರಿಗೆ ವ್ಯಾಸರು ತಾತನ ರೂಪದಲ್ಲಿ ಮೊಮ್ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೀಮ ಅಂತ ಎಲ್ಲರೂ ತಲೆ ಆಡಿಸ್ಬೋದು. ಧರ್ಮರಾಜಂತರೂ ಸ್ವಯಂ ಧರ್ಮಮೂರ್ತಿ, ತಾತ ನನಗೊಂದು ಏಕಾದಶಿ ತಪ್ಪಿಸಲ್ಲ, ಎಲ್ಲ ಏಕಾದಶಿ ಆಚರಣೆ ಮಾಡ್ತೇನೆ. ನಕುಲ ತಲೆ ಆಡಿಸಿದೆ, ಸಹದೇವ ತಲೆ ಆಡಿಸಿದೆ, ಅರ್ಜುನ ತಲೆ ಆಡಿಸಿದ, ಭೀಮ ಅಂದ, ನಾ ಏಕಾದಶಿ ಮಾಡಲ್ಲ. ನಾನು ಬೆಳಗ್ಗೆ ಊಟ ಮಾಡಿದರೆ ಮತ್ತೆ ಮಧ್ಯಾಹ್ನ ಹಸಿವಾಗುತ್ತೆ, ಮಧ್ಯಾಹ್ನ ನಾನು ಫಲಾರ ಕೊಟ್ಟರೆ ಮತ್ತೆ 4:30 ಹಸಿವಾಗುತ್ತೆ, 4:30 ಅಂದರೆ ಮತ್ತೆ 7 ಗಂಟೆ ಹಸಿವಾಗುತ್ತೆ, ಮತ್ತೆ ರಾತ್ರಿ 10 ಗಂಟೆಗೆ ಏನಾದರೂ ಬೇಕು ಅಂತ ಅನಿಸುತ್ತೆ. ನಾನೇನು ಮಾಡಲಿ, ನನ್ನ ಸ್ವಭಾವವಾಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಾರಲ್ಲ, ಆ ಥರ ಹುಟ್ಟಿದ್ದೇ ಆಗಿದ್ದೆ ನಾನು. ಇವರೆಲ್ಲ ಅಲ್ಪ, ಇವರಿಗೇನು ತಿನ್ನೋ ಶಕ್ತಿನೇ ಇಲ್ಲ, ಪಾಪ ಏನು ಶಕ್ತಿ, ತಿನ್ನೋ ಶಕ್ತಿ ನಾನೇನು ಮಾಡಿ, ನಮಗೂ ಬೇಕು. ಅವರು 4 ಜನ ತಲೆ ಆಡಿಸಿದ್ದಾರೆ ಅಂತಂದ್ರೆ ತಾತ ಶೃಣುಮೇ ಪರಮವಚಃ, ಕೈ ಜೋಡಿಸಿ ಕೇಳ್ತೇನೆ, ನನಗೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಲಿಕ್ಕಾಗಲ್ಲ, ನನಗಾಗಲ್ಲ, ನನ್ನ ಬಿಟ್ಬಿಡು. ನೀನು ಬೇಕಾದ್ರೆ 4 ಜನರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಡು, ಬಟ್ಟೆ ಕೊಡು, ಸಂಪತ್ತನ್ನು ಕೊಡು, ಏನು ಬೇಕಾದ್ರೂ ಕೊಡು, ನನಗೇನು ಬಿಟ್ಟರು ಪರವಾಗಿಲ್ಲ, ನನ್ನ ಬಿಟ್ಬಿಡು. ಏನು ಬೇಕಾದ್ರೂ ಮಾಡು ಅಂತ ಹೇಳು, ಏಕಾದಶಿ ವ್ರತವನ್ನು ಮಾಡು ಅಂತ ಹೇಳಬೇಡ ಅಂತಾರೆ ಭೀಮ. ಅಯ್ಯೋ, ಹಾಗಾದ್ರೆ ನಮ್ಮ ಪಕ್ಷಕ್ಕೆ ಸೇರಿದವರಿಗೂ ಭೀಮ ಪರವಾಗಿಲ್ಲ, ನಮ್ಮ ಹನುಮನ ಮತವೇ ಭೀಮನ ಮತ, ನಮ್ಮ ಮತ ಭೀಮನ ಮತ. ಹಾಗಾದ್ರೆ ನಾವು ತಿನ್ನುವರೇ, ಏಕಾದಶಿ ಮಾಡಬೇಡ ಅಂತ ಹೇಳಿದವರೇ ಭೀಮ. ಅವ್ರ ಸಿದ್ಧಾಂತವೇ ಮತ್ತು ಸಿದ್ಧಾಂತ, ಇವರು ಹೋಗ್ತಾರ ಹತ್ರ ಇದೆ ಇವರು. ಹಾಗಾದ್ರೆ ಭೀಮನೇ ಮಾಡಿಲ್ಲ ಅಂತ ನಾವೇನು ಮಾಡಬೇಕು? ಮುಂದಿನ ಕಥೆ ಕೇಳಬೇಕಾಗುತ್ತೆ, ಇಷ್ಟಕ್ಕೆ ನಿಲ್ಲಿಸಬಾರ್ದು, ಮುಂದಿನ ಕಥೆ ಕೇಳಬೇಕು. ಶೃಣುಮೇ ಪರಮವಚಃ. ಅಪ್ಪ ತಾತ, ನನಗೆ ಎಲ್ಲವನ್ನು ಮಾಡುವುದ್ರೆ ಒಂದು ಬೆಟ್ಟವನ್ನು ಕಿತ್ತು ಬಿಸಾಡ್ತೇನೆ, ಒಂದು ಭವನವನ್ನು ನಿರ್ಮಾಣ ಮಾಡ್ತೇನೆ, ಮಹಾಬಲಿಷ್ಠನಾದ ವ್ಯಕ್ತಿಯನ್ನು ಕೊಂದು ಬರ್ತೇನೆ. ಆದರೆ ಏಕಾದಶಿ ವ್ರತವನ್ನು ಮಾಡು ಅಂತ ಹೇಳಬೇಡ. ಉಪವಾಸದ ಕೆಲಸ ನನಗಾಗುವುದಿಲ್ಲ, ಅದು ಬೇಡ. ಯಾಕೆಂದರೆ ಒಂದು ದಿನದಲ್ಲಿ ಒಂದು ಹೊತ್ತು ಊಟ ಮಾಡಿದ್ರೆ ಮರುಕ್ಷಣದಲ್ಲಿ ಹಸಿವೆ ಆಗುತ್ತೆ ನನಗೆ. ಬಂಡಿಯನ್ನು ತಿಂದಿದ್ದು ಕೂಸು ಅಂತ ದಾಸರ ಹೇಳ್ತಾರೆ. ಆ ಒಂದು ಬಂಡಿಯನ್ನು ತಿಂದ್ರೇನೆ ಸ್ವಲ್ಪ ಸಮಾಧಾನ ಆಗಿರ್ತದೆ, ಸ್ವಲ್ಪ ಪರವಾಗಿಲ್ಲ ಈಗ ಅನಿಸುತ್ತೆ. ಮತ್ತೊಂದು 1 ಅವರ್ ಆದರೆ ಮತ್ತೆ ಬೇಕು ಅಂತಂತಾನೆ. ಅಂತಹ ಭೀಮ ಇವನು, ನನಗಾಗುವುದಿಲ್ಲ. ಯಾಕೆ ಹೀಗಂದ ಭೀಮ? ಏನು ಕಾರಣ ಅಂದರೆ ಶ್ರೀಮದಾಚಾರ್ಯ ಅಂತಾರೆ, ಅಂತರ್ವೇದದಲ್ಲಿ
ಅಂತಿರುವ ಹಾಗೆ ಒಂದು ತೋಳ ಅಂತಿದೆ. ಆ ತೋಳ ಅಂತ ಅರ್ಥ ಮಾಡ್ಕೋಬೇಡಿ. ಮೃಗೋ ನಾಮ ಮಹಾವನ್ನಿ, ಅಂಗುಷ್ಟ ಪರಿಮಿತವಾದಂತಹ ಒಂದು ವನ್ನಿ ಚಾಟರಾಗ್ನಿ ಅಂತಿರುತ್ತೆ. ನಾವು ತಿಂದೆಲ್ಲ ಭಸ್ಮ ಆಗುತ್ತೆ, ಏನ್ ತಿಂದರೂ ಎಲ್ಲ ಸುಟ್ಟಾಗುತ್ತೆ. ಮೃಗೋದರರಿಗೆ, ಭೀಮನಿಗೆ ಮೃಗೋದರ ಅಂತ ಯಾಕೆ ಕರೀತಾರೆ ಅಂದರೆ ಎಲ್ಲರಿಗೂ ಎಲ್ಲರಲ್ಲಿ ಏನು ಅಗ್ನಿ ಇದೆ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ಮಹಾವನ್ನಿ ಇದೆ. ಆ ಮಹಾವನ್ನಿ ಹೆಸರು ವೃಕ. ವೃಕ ಎಂಬ ಮಹಾವನ್ನಿ ಭೀಮನಲ್ಲಿ ಇರುವುದರಿಂದ ಭೀಮನಿಗೆ ವೃಕೋದರ ಅಂತ ಕರೆದರು. ಅಂಗುಷ್ಟ ಪರಿಮಿತವಾದದ್ದು, ಏನು ತಿಂದರೂ ಎಲ್ಲೂ ಭಸ್ಮವಾಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಬಂಡಿ ಅನ್ನ ತಿಂದಿದ್ದು ಕೂಸು ಅಂತ ಹೇಳಿದರು. ಅವನಿಗೆ ಅಜೀರ್ಣ ಆಗಲಿಲ್ಲ, ಆಸ್ಪತ್ರೆಗೆ ಹೋಗುವ ಅವಕಾಶ ಇಲ್ಲ ಅವನಿಗೆ, ಡಾಕ್ಟರ್ ನೋಡೋ ಅಗತ್ಯ ಇಲ್ಲ, ಅವನ ಆಸ್ಪತ್ರೆ ಮುಖ ನೋಡೇ ಇಲ್ಲ. ಮಹಾವೈದ್ಯ ಅವರು ನಿಮಿಷದೇವರು. ಹಾಗಾದ್ರೆ ನಮ್ಮ ಕೂಸಿಗೆ ಹಸಿವೆ ಆಗುತ್ತೆ ಪಾಪ, ಸ್ಕೂಲಿಂದ ಬಂದಿದೆ ಅವಲಕ್ಕಿ ಮಾಡ್ಕೊಡೋದು, ಪಾಪ ಸಿಕ್ಕೊಂತಾನೆ ಹಾಲು ಕೊಡೋದು, ಹೀಗೆಲ್ಲ ಹೇಳುವಂಥ ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿಗಳಿಗಿಂತಲೂ ತಾತನಿಗೆ ಮೊಮ್ಮಕ್ಕಳ ಮೇಲೆ ಬಹಳ ಪ್ರೀತಿ. ಭೀಮನನ್ನು ನೋಡಿ, ಅಯ್ಯೋ ಪಾಪ ಭೀಮ ಪಾಪ ಎಲ್ಲ ಕೆಲಸವನ್ನು ಮಾಡ್ತಾನೆ, ಬೆಟ್ಟವನ್ನೆತ್ತಾನೆ, ಕೆಲಸವನ್ನು ಮಾಡ್ತಾನೆ, ದುಷ್ಟರನ್ನ ಸಂಹಾರ ಮಾಡ್ತಾನೆ, ಅವನಿಗೆ ಉಪವಾಸ ಆಗಲು ಪಾಪ ಅಂತ ಹೇಳಿ ಕನ್ಸಿಷನ್ ಕೊಟ್ಟು ಅವರು ನೀ ತಿನ್ನುವ ಅಂತ ಹೇಳಿಲ್ಲ ದಾಸರು. ಭೀಮ ನಿರ್ಜಲ, ನೀನು ಆಹಾರವನ್ನು ಬಿಡುವಂತಿಷ್ಟೇ ಹೇಳಿಲ್ಲ, ನೀರನ್ನೂ ಕುಡಿಬೇಡ. ದಾಸರು ಹೇಳಿದರು ಅಮ್ಮವನಿಗೆ, ನಿಮ್ಮನಿಗೆ ಹೇಳಿದರು ಬರೀ ಅನ್ನವನ್ನು ತಿನ್ನಬೇಡ ಅಂತ ಇಷ್ಟೇ ಹೇಳಿದಪ್ಪ ನಿನಗೆ, ನೀರನ್ನು ಕುಡಿಬೇಡ ಇವತ್ತು, ನೀರು ಕುಡಿಬೇಡ, ಆಹಾರವನ್ನು ತಗೋಬೇಡ, ಇವತ್ತು ನಿರ್ಜಲ ಅಂತಂದ್ರೆ ವ್ಯಾಸರು. ಅದಕ್ಕಾಗಿ ಏಕಾದಶಿಗೆ ನಿರ್ಜಲ ಅಂತ ಹೆಸರು. ಇಂತಹ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದವರು ಭೀಮಸೇನರು. ಅವರು ನಮ್ಮಂಗೆ ಬಾಲ್ಯದಲ್ಲಿ ತಿಂದವರೇ. ಆಮೇಲೆ ತಾತ ವೇದವ್ಯಾಸ ಉಪದೇಶ ಮಾಡಿದರು, ಆಮೇಲೆ ಇವರು ಉಪವಾಸವನ್ನು ಶುರು ಮಾಡಿದವರು ತಿಳ್ಕೋಬೇಡಿ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯಮೃಕೋದರ. ಶುದ್ಧವಾದ ಭಾಗವತ ಧರ್ಮವನ್ನು ಆಚರಣೆ ಮಾಡಿದ ಮಹಾನುಭಾವರು ಅವರು ಭೀಮಸೇನರು. ಒಂದು ಹನಿ ನೀರನ್ನು ಕುಡಿದವರಲ್ಲ ಅವರು. ಅಷ್ಟವರ್ಷಾಧಿಕೋ ಎಷ್ಟು 8ನೇ ವಯಸ್ಸಿನಿಂದ ಆರಂಭಿಸಿ ಉಪವಾಸವನ್ನು ಮಾಡಿದಂತಹ ಮಹಾನುಭಾವರು ಭೀಮ. ಮಹಾವರಿಷ್ಠ. ತಿಂದಿದ್ದೆಲ್ಲ ಪುಡಿ ಪುಡಿಯಾಗಿ ಹೋಗ್ಬೇಕು. ಅವ್ರು ಬಾದ ಬೆಟ್ಟಿದ್ರೆ ಬೆಟ್ಟೆಲ್ಲ ಪುಡಿ ಪುಡಿಯಾಗಿ ಹೋಗ್ಬೇಕು. ಏನ್ ತಿಂದರು ಜೀರ್ಣ ಆಗಿ ಹೋಗ್ಬೇಕು. ಅಂತಹ ಮಹಾಬಲಿಷ್ಠ. ಭೀಮಸ್ಯ ಬಲಭದ್ರಸ್ಯ ಮದ್ರ ರಾಜಸ್ಯ ವೀರ್ಯವ ಚತುರ್ಥ ಕೀಚಕಶ್ಚೇವ ಪಂಚಮಂ ನಾನು ಶುಶ್ರಮ. ಮಹಾಬಲಿಷ್ಠರ ಪಟ್ಟಿಯಲ್ಲಿ ಮೊದಲನೇ ಹೆಸರು ಬರೋದೇನೆ ಭೀಮನ ಹೆಸರು. ಅಂತಹ ಭೀಮ ಅವನಿಗೆ ಉಪದೇಶ ಮಾಡುವಾಗ ವ್ಯಾಸರುತ್ತಾರೆ, ಭೀಮ ತಿನ್ನಬೇಡ, ಅಷ್ಟೇ ಅಲ್ಲ ನೀರನ್ನೂ ಕುಡಿಬೇಡ. ಅಂತಹ ಏಕಾದಶಿ ಅದು ನಿರ್ಜಲ. ಭೀಮನಿಗಾಗಿ ಸಮಗ್ರವಾದ ಜಗತ್ತನ್ನು ಮುಂದಿಟ್ಟುಕೊಂಡು ಉಪದೇಶವನ್ನು ಮಾಡುವಂತಹ ಮಹಾನುಭಾವ ವೇದವ್ಯಾಸದೇವರು. ಈ ಏಕಾದಶಿಗೆ ಅವತ್ತಿನಿಂದ ನಿರ್ಜಲ ಅಂತ ಹೆಸರು ಬಂತು. ಅಂತಹ ನಿರ್ಜಲವಾದ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡಿದ ಮಹಾನುಭಾವರು ಭೀಮಸೇನರು. ಅವರು 6ನೇ ದಿನ ತಾತನ ಮಾತನ್ನು ಕೇಳಿ ಏಕಾದಶ್ಯ ಉಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿತಮ್ಮಯ ಪುಣ್ಯಂ ದಿನ ಪ್ರೀಣಾತು ಕೇಶವ ಅಂತ ಹೇಳಿ ವ್ಯಾಸರಿಗೆ ಸಮರ್ಪಣೆ ಮಾಡಿದರು. ಅದಕ್ಕಾಗಿ 6ನೇ ಏಕಾದಶಿಗೆ ಪಾಂಡವ ದ್ವಾದಶಿ ಅಂತ ಹೆಸರು ಬಂತು. ತಾತನ ಮಾತನ್ನು ಕೇಳಿ ಏಕಾದಶಿ ಅನುಷ್ಠಾನವನ್ನು ಮಾಡಿ ದ್ವಾದಶಿ ಬೆಳಗಿನ ಜಾವದಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪಾರಣೆ ಮಾಡಿದ್ದಕ್ಕಾಗಿ ಆ ದ್ವಾದಶಿಗೆ ಪಾಂಡವ ದ್ವಾದಶಿ ಅಂತ ಬಂತು ಅಂತ ಹೇಳ್ತಾರೆ. ಹೀಗೆ ಅನೇಕ ಉಪವಾಸಗಳಿವೆ. ಒಂದೊಂದು ಏಕಾದಶಿಗೆ ಒಂದು ಹೆಸರು ಅಂತಿದೆ. ಅಂತಹ ಶ್ರೇಷ್ಠವಾದ ಏಕಾದಶಿ ಇದು ಹರಿದಿನ, ಭಗವಂತನಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ದಿನ. ಈ ದಿನದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಉಪವಾಸವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದು. ನಾಳೆ ದಿನ ದೇವರಿಗೆ ಮಾಡಿದ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ ನೈವೇದ್ಯವನ್ನು ಮಾಡಿ ನಾವು ಬ್ರಾಹ್ಮಣರಿಗೆ ಬಡಿಸಿ ನಾವು ಊಟ ಮಾಡಿದರೆ ಅದು ಏಕಾದಶಿಯ ಅನುಷ್ಠಾನದ ಫಲ ಬರುತ್ತೆ, ಪುಣ್ಯ ಬರುತ್ತೆ. ಅಂತಹ ಶ್ರೇಷ್ಠವಾದ ಏಕಾದಶಿ ಎಲ್ಲರೂ ಮಾಡಲೇಬೇಕಾದಂತಹ ಏಕಾದಶಿ, ಎಲ್ಲರಿಗೂ ಸಂಬಂಧಪಟ್ಟಂತಹ ಏಕಾದಶಿ. ಅಂತಹ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ ಅಂತ ತಿಳಿಸ್ತಾ ಇದೊಂದು ಹರೇ ಪೂಜಾ ಹರೇ ಮುದಿತಂ ಸದಾ ಹರಿಯ
तत्पदं मह्यं तत्प्रसादात् पुनः पुनः कर्मन्यासो हरावेव विष्णो स्तुतिकरः सदा काले वसुपर्जन्यः पृथिवी सस्यशालिनी देशोऽयं क्षोभरहितः सज्जनाः सन्तु निर्भयाः अपुत्र्याः पुत्रिणः सन्तु पुत्रिणः सन्तु गोपुत्रिणः